ವಂದನೆಗಳು ಸಿಸ್ಟರ್. ಕೂಡಿ ಬಂದ ಎಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರಿಯರೇ. ದೊಡ್ಡವರಿಗೂ ಚಿಕ್ಕವರಿಗೂ ಮತ್ತೊಂದು ಆವರ್ತಿ ಬೆಳಗಿನ ಜಾವದಲ್ಲಿ ದೇವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಉಳ್ಳವರಾಗಿ ಒಂದು ಪ್ರಾರ್ಥನಾ ಪೂರ್ವಕವಾಗಿ ನಾವೆಲ್ಲರೂ ದೇವರ ವಾಕ್ಯವನ್ನು ಧ್ಯಾನಿಸುವಂತವರೋಗೋಣ ಪ್ರಿಯರೇ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ನಾವು ವಾಕ್ಯ ಸಂದೇಶಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರಿಯ ಪರಲೋಕ ತಂದೆ, ಅಪ್ಪ ನೀನು ಉನ್ನತನು, ಮಹೋನ್ನತನು, ಸರ್ವೋನ್ನತನು, ಸರ್ವಶಕ್ತನಾದ ದೇವರೇ, ಕಳೆದ ರಾತ್ರಿ ನಮ್ಮನ್ನು ಕಣ್ಮಣಿಂದ ಕಾದು ಕಾಪಾಡಿ ಈ ನೂತನವಾದ ದಿನವನ್ನು ಕೊಟ್ಟು ಸ್ವಾಮಿ, ಈ ಒಂದು ದಿನದಲ್ಲಿ ಕೂಡ ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತ ಕೃಪೆಯನ್ನು ಕರುಣೆಯನ್ನು ದೇವ ನಮಗೆ ಧಾರಾಳವಾಗಿ ಅನುಗ್ರಹಿಸಿ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಪ್ರತಿ ಮುಂಜಾನೆಯಲ್ಲಿ ಸ್ವಾಮಿ ಒಂದು ಸಭೆಯಾಗಿ ಕೂಡಿ ಬಂದು ಸ್ವಾಮಿ ತಂದೆ ಅಪ್ಪ ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತಾ ಘನಪಡಿಸುತ್ತಾ ಆರಾಧಿಸುತ್ತಾ ತಂದೆ ದೇವರೇ ಅನೇಕ ಸೇವಕರ ಮೂಲಕ ಅನೇಕ ಆತ್ಮೀಯ ವಿಚಾರಗಳನ್ನು ಸ್ವಾಮಿ ನಮಗೆ ತಿಳಿಯಪಡಿಸುತ್ತಾ ನಮ್ಮ ಮೇಲೆ ಎಷ್ಟೋ ಅಪಾರವಾದ ಪ್ರೀತಿಯನ್ನು ನೀಡುತ್ತಾ ಸ್ವಾಮಿ ನಮ್ಮನ್ನು ಬಲಪಡಿಸುತ್ತಾ ಸ್ಥಿರಪಡಿಸುತ್ತಾ ಅನೇಕರಿಗೆ ಮಾದರಿಯಾಗಿರುವಂತ ಕೃಪೆಯನ್ನು ದಯಪಾಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೂಡಿ ಬಂದಂತೆ ಎಲ್ಲ ನಿನ್ನ ಮಕ್ಕಳ ಒಂದು ಪ್ರಾಣಾತ್ಮ ಶರೀರ ಅವಯವಂಗಾಂಗಗಳು ಮನಸ್ಸು ಹೃದಯ ಆಲೋಚನೆಯನ್ನು ಹಸ್ತದಲ್ಲಿ ಒಪ್ಪಿಸಿಕೊಳ್ತಾ ಇದ್ದೀನಿ ಸ್ವಾಮಿ. ಕೇಳುವಂತ ಕಿವಿ, ಗ್ರಹಿಸುವಂತ ಹೃದಯ, ಅಂಗೀಕಾರ ಮಾಡುವಂತ ಮನಸ್ಸು, ಆ ವಾಕ್ಯಾನುಸಾರವಾಗಿ ನಡೆದು ಸ್ವಾಮಿ ತಂದೆ ನಿನ್ನ ನಾಮವನ್ನು ಮಹಿಮೆಪಡಿಸುವಂತೆ ನಿಮ್ಮ ನಾಮಕ್ಕೆ ಕೀರ್ತಿ ತರುವಂತ ರೀತಿಯಲ್ಲಿ ನಾವು ನಡೆದುಕೊಳ್ಳುವಂತೆ ಸ್ವಾಮಿ ತಂದೆ ಅಂತ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಬೇಡಿಕೊಳ್ಳುತ್ತಾ ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಡುತ್ತಾ ಎಲ್ಲ ಸ್ತುತಿಗೆ ನಮ್ಮ ನಿಮಗೆ ಸಲ್ಲಿಸುತ್ತಾ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ವಾಕ್ಯ ಹೇಳುವಂತೆ ನನಗೂ ಸಮಯೋಚಿತವಾದ ಜ್ಞಾನವನ್ನು ಅದೇ ರೀತಿಯಾಗಿ ನಿಮ್ಮ ಆತ್ಮನ ಮೂಲಕ ನಡೆಸಲ್ಪಟ್ಟು ಸ್ವಾಮಿ ತಂದೆ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತಾ ನಿಮ್ಮ ಪಾದ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ಎಲ್ಲವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಬೆಳೆದೇನೆ ಪ್ರೀತಿಯ ಪರಲೋಕ ತಂದೆಗೆ ಆಮೆನ್. ಪ್ರಿಯರಾದ ದೇವರ ಮಕ್ಕಳೇ, ಮತ್ತೊಂದು ಆವರ್ತಿ ಕೂಡಿ ಬಂದಂತ ಎಲ್ಲ ಆತ್ಮೀಯರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರಿಯರೇ. ಈ ದಿನ ವಾಕ್ಯ ಸಂದೇಶದ ಭಾಗ ಆಯುಷ್ಕಾಲದ ರಹಸ್ಯ. ಮತ್ತೊಂದು ಆವರ್ತಿ ಹೇಳ್ತೀನಿ ಪ್ರಿಯರೇ, ಈ ದಿನ ವಾಕ್ಯ ಸಂದೇಶದ ಭಾಗ ಆಯುಷ್ಕಾಲದ ರಹಸ್ಯ. ಇದಕ್ಕೂ ಮುಂಚೆ ನಮ್ಮ ದೇವ ಸೇವಕರು ಅನೇಕರು ಇದರ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಮನೋಜ್ ಬ್ರದರ್ ಆಗಿರ್ಬೋದು, ಇಮಾನುವೆಲ್ ಆಗಿರ್ಬೋದು, ಸರಾಮಣ್ಣ ಆಗಿರ್ಬೋದು, ಎಲ್ಲರೂ ಆಯುಷ್ಕಾಲದ ಶ್ರೇಷ್ಠತೆ ಬಗ್ಗೆ ಮಾತಾಡಿದ್ದಾರೆ. ಆಯುಷ್ಕಾಲದ ದೀರ್ಘಾಯುಷ್ಯದ ಸೂತ್ರಗಳನ್ನು ಅನೇಕರು ತಿಳಿಸಿಕೊಟ್ಟಿದ್ದಾರೆ. ಈ ದಿನ ಇನ್ನೊಂದು ಕೋನವಾಗಿ ಆಯುಷ್ಕಾಲದ ರಹಸ್ಯದ ಬಗ್ಗೆ ನಾವು ಮಾತನಾಡಿಕೊಳ್ಳೋಣ ಪ್ರಿಯರೇ. ಏಕೆಂದ್ರೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಅಲ್ಪಾಯುಷ್ ಕಾಲದಲ್ಲಿ ನಾವು ಕಾಲ ಅನ್ನೋದು ಬಹಳ ಮುಖ್ಯ, ಸಮಯ ಅನ್ನೋದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಕೊಲಸ 4:5 ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬಹಳ ಬೆಳೆಯುಳ್ಳದೆಂದು ಉಪಯೋಗಿಸಿಕೊಳ್ಳಬೇಕೆಂದು ಮುಖ್ಯವಾಗಿ ಕ್ರೈಸ್ತರಿಗೆ ದೇವರು ನೀಡುತ್ತಿರ್ತಕ್ಕಂಥ ಒಂದು ಮಾತಾಗಿದೆ ಪ್ರಿಯರೇ, ಒಂದು ಆಜ್ಞೆ ಆಗಿದೆ. ಅದರಿಂದ ನಾವು ಸಮಯವನ್ನು ಯಾವುದೇ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಆಯುಷ್ಕಾಲದಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರದು. ಅದನ್ನು ಯಾಕೆಂದ್ರೆ ನಾವು ಪ್ರತಿ ಮುಂಜಾನೆಯಲ್ಲಿ ಪ್ರಾರ್ಥನೆಯಲ್ಲಿ ಕೂಡಿ ಬರುವಾಗ ನಮ್ಮ ಒಂದು ಆಸೆಯನ್ನು ದೇವರು ನೋಡ್ತಾ ಇದ್ದಾರೆ ಪ್ರಿಯರೇ. ಅದೇ ರೀತಿಯಾಗಿ ಮನುಷ್ಯರನ್ನು ದೇವರು ಸೃಷ್ಟಿ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಪ್ರಸಂಗಿ 7:29 ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಅಥವಾ ನಿರ್ದೋಷಿಗಳಾಗಿ ಯಥಾರ್ಥವಂತರಾಗಿ ಸೃಷ್ಟಿ ಮಾಡಿದ್ದಾರೆ. ನಾವು ಹುಟ್ಟಿದ ಮಕ್ಕಳು ಅವರಲ್ಲಿ ಯಾವುದೇ ರೀತಿಯಾದಂಥ ಕಲ್ಮಶ, ಯಾವುದೇ ರೀತಿಯಾದಂಥ ಕೆಟ್ಟ ಅಭಿಪ್ರಾಯಗಳು ಯಾವುದಿರಲಿ, ಯಾವ ರೀತಿ ಶುದ್ಧವಾಗಿ ಇರ್ತಾರೋ ಆ ರೀತಿ ನಮ್ಮನ್ನು ಎಲ್ಲರನ್ನು ಪ್ರಪಂಚದಲ್ಲಿರುವಂಥ ಎಲ್ಲಾ ಮನುಷ್ಯರನ್ನು ಕೂಡ ದೇವರು ಆ ರೀತಿ ಸೃಷ್ಟಿ ಮಾಡಿದ್ದಾರೆ ಪ್ರಿಯರೇ. ಅದೇ ರೀತಿಯಾಗಿ ಕೀರ್ತನೆ ಗ್ರಂಥ 139:16 ವಚನದಲ್ಲಿ ನಾವು ನೋಡುವಾಗ ನನ್ನ ಆಯುಷ್ಕಾಲದ ಪ್ರಥಮ ದಿನ ಪ್ರಾರಂಭ ಮಾಡಿಕೊಂಡು, ಅಂದ್ರೆ ಪ್ರತಿಯೊಬ್ಬರ ಆಯುಷ್ಕಾಲವನ್ನು ತನ್ನ ಗ್ರಂಥದಲ್ಲಿ ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿವಸಗಳು ದೇವರು ತನ್ನ ಗ್ರಂಥದಲ್ಲಿ ಬರೆದಿಟ್ಟುಕೊಂಡಿದ್ದಾರೆ ಪ್ರಿಯರೇ. ಈಗಿನ ಪ್ರಸಕ್ತ ಕಾಲದಲ್ಲಿ ಮಾನವರು ಆಯುಷ್ಕಾಲವನ್ನು ಹೆಚ್ಚಿಸಿಕೊಳ್ಳುವಂತ ಅನೇಕ ವಿಧಾನಗಳನ್ನು ಕಂಡುಕೊಂಡಿದ್ದಾರೆ. ಲೋಕಾನುಸಾರವಾಗಿ ಅಂದ್ರೆ ಈ ದಿನಗಳಲ್ಲಿ ಆಯುಷ್ಕಾಲ ಹೆಚ್ಚಿಸಿಕೊಳ್ಳಲು ಅನೇಕ ವಿಧವಾದಂತ ಎಕ್ಸಸೈಜು, ವ್ಯಾಯಾಮಗಳು, ಅದೇ ರೀತಿಯಾಗಿ ಅವಯವಗಳ ಎಕ್ಸಸೈಜು, ಲಾಪಿಂಗು, ಮತ್ತೆ ತಿನ್ನುವಂತ ಆಹಾರ ಪದಾರ್ಥಗಳಾಗಿರ್ಬೋದು, ಆರ್ಗಾನಿಕ್ ಫುಡ್ಗಳು, ತೆಗೆದುಕೊಳ್ಳುವಂತ ಪಾನೀಯ
ನೀರಾಗಿರ್ಬೋದು, ಜ್ಯೂಸ್ಗಳಾಗಿರ್ಬೋದು, ಪ್ರತಿಯೊಂದು. ಯಾಕೆಂದ್ರೆ ಆಯುಷ್ ಕಾಲವನ್ನು ಹೆಚ್ಚಿಸಿಕೊಳ್ಳಬೇಕು, ನಾನು ಹೆಚ್ಚು ಕಾಲ ಬದುಕಬೇಕು ಎಂಬ ಮನುಷ್ಯನ ಒಂದು ಈ ಆಸೆಯನ್ನು ನಾವು ನೋಡುತ್ತಿರುವಾಗ ಅನೇಕ ಫಿಟ್ನೆಸ್ಸು, ಅನೇಕ ವಿಧವಾದಂಥ ಎಕ್ಸಸೈಜ್, ಲಾಪಿಂಗ್, ಈ ಫುಡ್ಡಿನ ವ್ಯವಸ್ಥೆ, ಈಗ ಆಯುರ್ವೇದಿಕ್, ನ್ಯೂಟ್ರಿಸ್ಲಿಮ್ ಅಂತೆ, ಅದೇ ರೀತಿಯಾಗಿ ಈ ಟಿವಿ ಆ್ಯಡ್ಗಳಲ್ಲಿ, ಮೊಬೈಲ್ ಆ್ಯಪ್ಗಳಲ್ಲಿ ನಾವು ನೋಡ್ತೀವಿ. ಅನೇಕರು ನಿಮ್ಮ ಆಯುಷ್ಕಾಲ ಹೆಚ್ಚಬೇಕಂದ್ರೆ ಇದನ್ನು ತೆಗೆದುಕೊಳ್ಳಿ, ಈ ಪಾತ್ರೆ ತೆಗೆದುಕೊಳ್ಳಿ, ಈ ಒಂದು ಬಟ್ಟೆಗಳನ್ನು ಧರಿಸ್ಕೊಳ್ಳಿ ಎಂಬುದಾಗಿ ಅನೇಕ ನಾವು ನೋಡ್ತೀವಿ ಪ್ರಿಯರೇ. ಅದೇ ರೀತಿಗೆ ಚೆನ್ನಾಗಿ ದುಡ್ಡಿರುವಂಥವ್ರು, ಹಣ ಇರುವಂಥವ್ರು ಬ್ಲೂಬೆರೀಸ್, ನೆಟ್ಸು, ಡ್ರೈ ಫ್ರೂಟ್ಸು, ಎನರ್ಜಿ ಡ್ರಿಂಕ್ಸು ಇವೆಲ್ಲ ತೆಗೆದುಕೊಳ್ತಾ ಇದ್ದಾರೆ. ಇದೆಲ್ಲ ತೆಗೆದುಕೊಳ್ಳೋದ್ರಿಂದ ಏನಾಗ್ತದೆ, ನಮಗೆ ಆಯುಷ್ಕಾಲ ಹೆಚ್ಚುತ್ತದೆ ಎಂಬ ಒಂದು ನಂಬಿಕೆಯಲ್ಲಿ ಆದರೂ ಕೂಡ ಮನುಷ್ಯರು ಯಾಕೆ 20, 30, 40 ವರ್ಷಗಳಿಗೆ ತನ್ನ ಅಲ್ಪಾಯುಷ್ ಕಾಲವನ್ನು ಮುಗಿಸ್ಕೊಳ್ತಾ ಇದ್ದಾರೆ? ಇದನ್ನು ಯಾರಾದರೂ ಸರ್ಚ್ ಮಾಡಿದ್ದಾರೆ ಅಂತ ನೋಡಿದ್ರೆ ಇದರ ಕಾರಣ ಏನು ಎಂಬುದಾಗಿ ನೋಡುವುದರಲ್ಲಿ ದೇವರು ಹೇಳುವಂತ ಮಾತುಗಳು ನಾವು ದಿನದಲ್ಲಿ ಧ್ಯಾನ ಮಾಡೋಣ ಪ್ರಿಯರೇ. ಧ್ಯಾನ ಮಾಡುವುದಾದರೆ ಯಾಕೆ ಮನುಷ್ಯನು 20 ವರ್ಷ, ಈಗ ನಾವು ಈಗಿನ ಕಾಲದಲ್ಲಿ ನಾವು ನೋಡುತ್ತಿರುವಾಗ ಅನೇಕರು ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯದ ಸಮಸ್ಯೆಯಿಂದ ಸಾಯ್ತಾ ಇದ್ದಾರೆ. ತಿನ್ನುವಂಥ ಪದಾರ್ಥಗಳ ಮನುಷ್ಯನಲ್ಲಿ ಅದು ಕಾರ್ಯ ಮಾಡ್ತಾ ಏನಾಗ್ತದೆ, ಹಾರ್ಟ್ ಅಟ್ಯಾಕ್ ಜಾಸ್ತಿ ನಾವು ನ್ಯೂಸ್ಗಳಲ್ಲಿ ನೋಡ್ತಾ ಇದ್ವಿ. ಈಗಿನ ಪ್ರಸಕ್ತ ದಿನಗಳಲ್ಲಿ 20, 30 ವರ್ಷ ಸಾಯ್ತಾ ಇದ್ದಾರೆ ಪ್ರಿಯ. ಇವ ಯಾಕೆ ಸಾಯುತ್ತಿದ್ದಾರೆ, ಯಾಕೆ ಮರಣ ಹೊಂದುತ್ತಿದ್ದಾರೆ, ಮಾನವರು ಆಯುಷ್ಕಾಲ ಇದರ ರಹಸ್ಯವೇನು ಎಂಬುದನ್ನು ನಾವು ಈ ದಿನದಲ್ಲಿ ನಾವು ಕಂಡುಕೊಳ್ಳೋಣ ಪ್ರಿಯರೇ. ಮಾನವ ಇದು ರಹಸ್ಯವಾಗಿ ಇಟ್ಟಿದ್ದಾರ ದೇವರು ಅಂತ ನೋಡುವಾಗ, ಅದೇ ರೀತಿಯಾಗಿ ಕೆಲವು ದೊಡ್ಡವರು ಚಿಕ್ಕವರನ್ನು ಅಥವಾ ಮಕ್ಕಳನ್ನು ಆಶೀರ್ವದಿಸುವಾಗ ದೀರ್ಘಾಯುಷ್ಮಾನ್ ಭವ ಎಂಬುದಾಗಿ ಅವರ ತಲೆ ಮೇಲೆ ಕೈಯನ್ನಿಟ್ಟು ಅನೇಕ ವರ್ಷಗಳು ಅಂದ್ರೆ 100 ವರ್ಷಗಳು ನೀನು ಸುಖ ಸಂಸಾರದಲ್ಲಿ ಮಕ್ಕಳನ್ನು ಕಾಣು ಎಂಬುದಾಗಿ ದೊಡ್ಡವರು ಅನೇಕ ನಮ್ಮ ಸಂಪ್ರದಾಯಗಳಲ್ಲಿ ತಲೆ ಮೇಲೆ ಕೈ ಇಟ್ಟು ಅವರಿಗೆ ಆಶೀರ್ವಾದವನ್ನು ಮಾಡುವುದನ್ನು ನಾವು ನೋಡ್ತೀವಿ. ಆದರೆ ಅದೇ ರೀತಿಯಾಗಿ ಕೂಡ ಹಾರೈಸ್ತಾ ಇರ್ತಾರೆ. ಯಾರಾದ್ರೂ ನಾವು ಒಬ್ಬರನ್ನ ನೆನೆಸ್ಕೊಂತ ಇದ್ದೀವಿ ಮನಸ್ಸಲ್ಲಿ, ಅವ್ರ ಕಣ್ಣು ಮುಂದೆ ಬಂದಿದ ತಕ್ಷಣ, ಬ್ರದರ್ ನಿಮ್ಗೆ 100 ವರ್ಷ ಆಯುಷ್ ಕಾಲ ಇದೆ ಬ್ರದರ್, ಈಗ ತಾನೇ ನೆನೆಸ್ಕೊಂಡೆ ನೀವು ಬಂದ್ರಿ ಅಂತ, ಈ ರೀತಿಯಾದಂಥ ಮಾತುಗಳು ನಾವು ಸಮಾಜದಲ್ಲಿ ಕಾಣ್ತಾ ಇದೀವಲ್ಲ ಪ್ರಿಯರೇ. 100 ವರ್ಷಗಳ ಕಾಲ ನಿಮ್ಗೆ ಆಯುಷು ಕೊಡ್ಲಿ ಎಂಬುದಾಗಿ. ಆದರೆ ಮನುಷ್ಯನ ಆಯುಷ್ ಕಾಲ ಎಷ್ಟು ಅಂತ ಯಾರಿಗೆ ಗೊತ್ತಿದೆ? ಅದೇ ಕ್ರೈಸ್ತರಾಗಿರ್ಬೋದು, ಅನ್ಯ ಜನರಾಗಿರ್ಬೋದು, ಯಾರೇ ಆಗಿರಲಿ, ಆ ಮನುಷ್ಯನ ಆಯುಷ್ ಕಾಲ ಎಷ್ಟು, ದೇವರು ಎಷ್ಟು ವರ್ಷಗಳು ಮನುಷ್ಯನಿಗೆ ಕೊಟ್ಟಿದ್ದಾರೆ, ಆದ್ರೆ ನಮಗೆ ಅದರ ನನಗಾಗಿರ್ಬೋದು, ಇಲ್ಲ ಗೂಗಲ್ ಮೀಟಲ್ಲಿ ಬರುವಂತ ಎಲ್ಲ ನೀನು ಎಲ್ಲರಿಗೂ ಕೇಳು, ಎಲ್ಲರೂ ಎಷ್ಟು ವರ್ಷ ನಮಗೆ ಆಯುಷ್ ಕೊಟ್ಟಿದ್ದಾರೆ. ಕೆಲವರು 50 ವರ್ಷ 60 ವರ್ಷ ಎಂದು ಹೇಳ್ಕೊಳ್ತಾರೆ. ಬ್ರದರ್ ಅವ್ರಿಗೆ ಅಷ್ಟೇ 50 ವರ್ಷ ಕೊಟ್ಟಿದ್ರು, ಅವ್ರು ಹೋದ್ರು. ಅವ್ರಿಗೆ 60 ವರ್ಷ ಕೊಟ್ಟಿದ್ರು, ಅವರು ಸತ್ತೋದ್ರು. ದೇವರು ಅಷ್ಟೇ ಅವರಿಗೆ ಕೊಟ್ಟಿದ್ದು ಎಂಬುದಾಗಿ ನಾವು ಮಾತನಾಡೋದನ್ನ ಸಮಾಜದಲ್ಲಿ ನಾವು ಕಾಣ್ತೀವಿ ಪ್ರಿಯರೇ. ಆದ್ರೆ ದೇವರು ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಜನಾಂಗದ ಅಂದ್ರೆ 800 ಕೋಟಿ ಜನರನ್ನು ದೇವರು ಮಕ್ಕಳೆಂದು ನಾವು ನೋಡ್ತೀವಿ. ಎಲ್ಲರೂ ಕೂಡ ದೇವರ ಮಕ್ಕಳೇ. ಆದ್ರೆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಆಯುಷ್ಕಾಲ ಕೊಟ್ಟಿದ್ದಾರ ಅಂದ್ರೆ ಒಬ್ಬರಿಗೆ 20, ಒಬ್ರಿಗೆ 30, ಒಬ್ರಿಗೆ 100 ವರ್ಷ, ಈ ರೀತಿ. ಅಂದ್ರೆ ಒಬ್ಬ ತಂದೆ ಮಕ್ಕಳಿಗೆ ಕೊಡುವಾಗ ಏನಾದ್ರೂ ಒಂದು ತರುವಾಗ ಪಕ್ಷಪಾತಿ ತೋರಿಸ್ತಾರ ಅಂದ್ರೆ ದೇವರು ಪಕ್ಷಪಾತಿನ ಎಂಬುದಾಗಿ ನಾವು ನೋಡುವುದಾದ್ರೆ ವಾಕ್ಯ ಸ್ಪಷ್ಟಪಡಿಸ್ತದೆ ಪ್ರಿಯರೇ. ಅಪೊಸ್ತಲ ಕೃತ್ಯ 10:35 ಯಾರಾದ್ರೂ ಓದಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 35ನೇ ವಚನ. ಆಗ ಪೇತ್ರನು ಉಪದೇಶಿಸಿ ಹೇಳಿದ್ದೇನೆಂದರೆ, ದೇವರು ಪಕ್ಷಪಾತಿಯಲ್ಲ, ಯಾವ ಜನರ ದೇವರು ಪಕ್ಷಪಾತಿ ಅಲ್ಲ ಎಂಬುದಾಗಿ ದೇವರು ನಮಗೆ ಸ್ಪಷ್ಟಪಡಿಸಿ. ಅದೇ ರೀತಿಯಾಗಿ ರೋಮ 2:11 ನಾವು ನೋಡುವುದಾದರೆ ಅಲ್ಲಿ ಕೂಡ ದೇವರು ಪಕ್ಷಪಾತಿ ಅಲ್ಲ, ದೇವರಿಗೆ ಪಕ್ಷಪಾತಿ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಆದ್ರೆ ಆಯುಷ್ಕಾಲ ರಹಸ್ಯ ನಾವು ಬೈಬಲಲ್ಲಿ ಯಾರಾದರೂ ಆ ರೀತಿ ಬದುಕಿದ್ದಾರೆ ಅಂತ ನಾವು ನೋಡುವುದಾದ್ರೆ ಪ್ರಿಯರೇ, ಅದನ್ನ ಧ್ಯಾನ ಮಾಡುವುದಾದ್ರೆ ರಿಸರ್ಚ್ ಮಾಡಿದವರು ಯಾರಿದ್ದಾರೆ ಎಂದು ನೋಡುವಾಗ ದೇವರು ಹೇಳ್ತಾ ಇದ್ದಾರೆ, ಎಫೆಸದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಪ್ರಿಯರೇ, ಎಫೆಸದವರು ಬರೆದ ಪತ್ರಿಕೆ ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಸಭೆಗೆ ಬರೆಯುತ್ತಿರುವಾಗ 6ನೇ ಅಧ್ಯಾಯ, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ.
ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಅಂದ್ರೆ ದೇವರು ಇಲ್ಲಿ ನನಗಾಗಿರ್ಬೋದು, ಎಲ್ಲರಿಗೂ ಆಗಿರ್ಬೋದು, ನೀವು ಬಹುಕಾಲ ಬದುಕ್ತೀರಾ ಎಂಬುದಾಗಿ ವಾಕ್ಯ ಹೇಳ್ತದೆ. ನೀವು ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನಿಮಗೆ ಮೇಲಾಗುವುದು, ಅಂದ್ರೆ ಒಳ್ಳೇದಾಗುವುದು, ನೀವು ಮಾಡುವಂತ ಕೆಲಸ ಕಾರ್ಯಗಳೆಲ್ಲ ಆಶೀರ್ವಾದವಾಗಿರ್ತದೆ. ಅದೇ ರೀತಿಯಾಗಿ ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ, ಅಂದ್ರೆ ಪೂರ್ಣ ಆಯುಷ್ಯು ಕೊಟ್ಟಿದ್ದಾರೆ ಅಂತ ನಾವು ಅನಿಸ್ತದೆ ಪ್ರೇರಿ. ಈ ವಾಕ್ಯಾನುಸಾರವಾಗಿ ನಾವು ನೋಡುವುದಾದ್ರೆ ಯಾಕೆ ದೇವರು ಪ್ರಾರಂಭದಿಂದ ನಾವು ನೋಡುವಾಗ ಆದ್ರೂ ಕೂಡ ಮನುಷ್ಯ 20, 30, 40, 50 ವರ್ಷಗಳಿಗೆ ತನ್ನ ಕಾಲವನ್ನು, ತನ್ನ ವರ್ಷಗಳನ್ನು ಮುಗಿಸಿಕೊಂಡು ಸಾಯ್ತಾ ಇದ್ದಾರೆ. ಆದ್ರೆ ತನ್ನ ಮರಣ ದಿನಗಳನ್ನು ಕಳೆದುಕೊಳ್ತಾ ಇದ್ದಾರೆ. ದೀರ್ಘಕಾಲ ಬದುಕಬೇಕಾದ್ರೆ ದೇವರು ಇನ್ನೊಂದು ವಚನ ನೋಡೋಣ ಪ್ರಿಯರೇ. ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನ. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದ್ದರಿಂದ ಮೃತರೇ. ಅವರ ಆಯುಷ್ಯು 120 ವರ್ಷವಾಗಿರಲಿ ಎಂದನು. ಸಾಕು ಪ್ರಿಯರೇ. ಇಲ್ಲಿ ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದ್ದರಿಂದ ಮೃತ್ಯುರೇ, ಅವರ ಆಯುಷ್ಯು 120 ವರ್ಷವಾಗಲಿ. ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಮನುಷ್ಯರಿಗೆ ದೇವರು ಎಷ್ಟು ಕಾಲ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಿದೀವಿ ಪ್ರಿಯರೇ. 120 ವರ್ಷಗಳು ಮನುಷ್ಯನಿಗೆ ಆಯುಷ್ ಕಾಲ ಕೊಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ದೇವರು ಪ್ರಾರಂಭದಲ್ಲಿ ಆದಾಮನನ್ನು ಅವಳನ್ನು ಸೃಷ್ಟಿ ಮಾಡಿದಾಗ ಅವರಿಗೆ ಅವರ ಸಂಗಡ ಸಂಜೆ ತಂಗಾಳಿನಲ್ಲಿ ಬಂದು ದೇವರೇ ಬಂದು ಅವರ ಸಂಗಡ ಸಂಚರಿಸ್ತಾ ಇದ್ರು. ಯಾವಾಗ ಸರ್ಪದ ಕುಯುಕ್ತಿಗೆ ಒಳಗಾಗಿ ಅವರು ತಿನ್ನಬಾರ್ದೆಂದು ಹೇಳದಂತ ಹಣ್ಣನ್ನು ತಿಂದು ದೇವರಿಗೆ ಅವಿಧೇಯರಾದ್ರು, ದೇವರ ಆಜ್ಞೆಯನ್ನು ಮೀರಿ ತಪ್ಪು ಮಾಡಿದ್ರು, ಅವಾಗ ಏನಾಯ್ತು, ದೇವರಿಗೆ ಬಹಳ ನೊಂದ್ಕೊಂಡ್ರು ಪ್ರೇರಿ. ಅದೇ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಆದಾಮನ್ ನೀನು ಮಾಡಿದ್ದೇನಂತ ಕೇಳುವಾಗ, ನೀನು ನನಗೆ ಕೊಟ್ಟಂತ ನಾನು ಒಬ್ಬಂಟಿನಾಗಿರೋದು ಸರಿ ಇಲ್ಲ ಅಂತೇಳಿ ನೀವು ನನಗೇನ್ ಮಾಡಿದೆ, ಒಂದು ಸ್ತ್ರೀಯನ್ನು ಕೊಟ್ಟೆ, ಆ ಸ್ತ್ರೀ ನನಗೆ ಕೊಡ್ತು, ಅದಕ್ಕೆ ನಾನು ತಿಂದೆ ಅಂತ ಹೇಳಿ ಆ ಸ್ತ್ರೀ ಮೇಲೆ, ದೇವರ ಮೇಲೆನೆ ಅದನ್ನ ಕೇಳ್ತಾರೆ. ಅದೇ ಅವಳನ್ನು ಕೇಳುವಾಗ ಆ ಸರ್ಪ ನನ್ನನ್ನು ವಂಚನೆ ಮಾಡಿತು, ಅದಕ್ಕೆ ನಾನು ತಗೊಂಡು ತಿಂದೆ ಅಂತ ಎಂಬುದಾಗಿ ನಾನು ನೋಡುವಾಗ ದೇವರು ಮನಸ್ಸಲ್ಲಿ ನೊಂದ್ಕೊಂತ ಇದ್ದಾರೆ. ಅದೇ ರೀತಿಯಾಗಿ ಸರ್ಪದ ಕಡೆ ನೋಡುವಾಗ, ನೀನು ಇದೇ ಸಂತಾನದ ಮೂಲಕ ನೀನು ಈ ಸಂತತಿ ನಿನ್ನ ತಲೆ ಮೇಲೆ ತುಳಿಯುವುದು, ನೀನು ಅದು ಇಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ, ಅದಕ್ಕೆ ಮನುಷ್ಯನಿಗೆ ತನ್ನ ಬೆವರಿನ ಮೂಲಕ ಹುಟ್ಟುವಂತ ಪ್ರತಿಯೊಂದು ಹುಟ್ಟುವಳಿಯನ್ನು ತಿಂದು ಭೂಮಿಯನ್ನು ಈ ಬೆಳೆ ಬೆಳೆದು ಅದರಲ್ಲಿ ನೀನು ಅದರ ಫಲವನ್ನು ತಿನ್ಬೇಕೆಂಬುದಾಗಿ ಕಷ್ಟವನ್ನು ಕೊಟ್ಟರು. ಅದೇ ರೀತಿ ಅದು ಅವಳಿಗೆ ನೀನು ಮಕ್ಕಳನ್ನು ಇರಬೇಕಾದ್ರೆ ಬಹಳ ವೇದನೆಯಿಂದ ಮಕ್ಕಳನ್ನು ಇರುವಿ ಎಂಬುದಾಗಿ. ಅದೇ ಸರ್ಪವು ನೀನು ಬದುಕಿರುವಷ್ಟು ದಿವಸಗಳು ಮಣ್ಣಿನಲ್ಲೇ ಹೊರಳಾಡಿ ನೀನು ಮಣ್ಣನ್ನೇ ತಿಂದು ಜೀವಿಸಬೇಕೆಂಬುದಾಗಿ. ಅದೇ ರೀತಿಯಾಗಿ ಆದಾಮ ಅವಳಿಗೆ ಹುಟ್ಟಿದಂತ ಕಾಯಿನ ಹತ್ರ ಹೋಗಿ ಕೇಳ್ತಾರೆ, ಅದು ಆ ಕಾಯಿನ ನಿನ್ನ ತಮ್ಮ ಇಲ್ಲಿ ಅಂತ ಕೇಳುವಾಗ, ನನ್ನ ತಮ್ಮನನ್ನು ಕಾಯುವುದು ನಾನು ಎಂಬುದಾಗಿ ದೇವರನ್ನೇ ಪ್ರಶ್ನೆ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ಇದೆಲ್ಲವನ್ನು ನೋಡಿ ಈ ಮಕ್ಕಳನ್ನು ಭೂಮಿಯಲ್ಲಿ ಉಂಟು ಮಾಡೋದಕ್ಕೆ ದೇವರು ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟು ದುಃಖ ಪಡ್ತಾರೆ ಪ್ರೇಮ. ಆದ್ರಿಂದ ಪ್ರಾರಂಭದ ಮನುಷ್ಯರಿಗೆ ಎಷ್ಟೆಷ್ಟು ವರ್ಷಗಳು ಕೊಡ್ತಾ ಇದಾರೆ ಅಂದ್ರೆ, ಕೇನನ್ ಆಗಿರ್ಬೋದು, ಸೇತನ್ ಆಗಿರ್ಬೋದು, ಮಹಲೇಲನ್ ಆಗಿರ್ಬೋದು, ಮೆತುಶೇಲನ್ ಆಗಿರ್ಬೋದು, ಇವರಿಗೆಲ್ಲ 800 ವರ್ಷ, 700 ವರ್ಷ, 900 ವರ್ಷ. ಮೆತುಶೇಲನು 969 ವರ್ಷ ಬದುಕಿದ್ದಾರೆ. ಅದೇ ಬದುಕಿರುವಂತವರಲ್ಲಿ ಹೆಚ್ಚು ಕಾಲ ಬದುಕಿರುವಂತ ಮೆತುಶೇಲನು. ಅನಂತರ ಆ ಮೆತುಶೇಲನ ಮೂಲಕ ಆನೋಕನು, ಲೆಮೆಕನು, ಇವರೆಲ್ಲ, ನೋಹನು ಈ ರೀತಿ ಬಂದಾಗ ಆ ಸಮಯದಲ್ಲೂ ಕೂಡ ಏನ್ ಮಾಡ್ತಾ ಇದ್ದಾರೆ, 6ನೇ ಅಧ್ಯಾಯ 1ನೇ ವಚನದ, ಭೂಮಿ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯ ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು ಎಂಬುದಾಗಿ ನಾವು ನೋಡ್ತೀವಿ. ಆವಾಗ ದೇವರು ಹೇಳ್ತಾರೆ, ನಾನು ಇನ್ನು ಮನುಷ್ಯರ ಸಂಗಡ ಮಾತಾಡೋದಿಲ್ಲ, ಅವ್ರ ಸಂಗಡ ನಾನು ಮಾತಾಡೋದಿಲ್ಲ ಅಂತಂದ್ರೆ, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ. ದೇವ್ರು ಅನ್ಕೊಂಡ್ರು ನಾನು ಬಹಳ ದಿವಸ ಮನುಷ್ಯರ ಆತ್ಮದೊಟ್ಟಿಗೆ ಇರಬೇಕೆಂಬುದಾಗಿ. ಆದ್ರೆ ಒಂದು ತೀರ್ಮಾನ ತೆಗೆದುಕೊಂಡು ಅವರ ಆಯುಷ್ ಕಾಲವನ್ನು 900 ವರ್ಷ, 800 ವರ್ಷ ಇದ್ದಂತ ಆಯುಷ್ ಕಾಲವನ್ನು ಏನು ಮಾಡಿದ್ರು ಅಂತಂದ್ರೆ ಪ್ರಿಯರೇ, 120 ವರ್ಷಗಳಿಗೆ
ನಿಲ್ಲಿಸಿದ್ರು. ವಾಕ್ಯದಲ್ಲಿ ಸ್ಪಷ್ಟಪಡಿಸ್ತದೆ, ಅವರು ಭ್ರಷ್ಟರಾದ್ದರಿಂದ ಅವರು ಮೃತ್ಯುರೇ. ಎಷ್ಟು ವರ್ಷಗಳು ಕೊಟ್ರೆ ಇವರು ಇನ್ನೂ ಏನೇನೋ ನನಗಿನ್ನೂ ನೋವು ಉಂಟು ಮಾಡ್ತಾರೆ ಎಂಬುದಾಗಿ ನೋಡುವಾಗ, ಈ ಆಯುಷ್ಕಾಲ, ಅವರ ಆಯುಷ್ಕಾಲವು 120 ವರ್ಷವಾಗಲಿ ಅಂದನು. ಅಲ್ಲಿಗೆ 120 ವರ್ಷ ಅವರಿಗೆ ಕೊಡ್ತಾರೆ ಪ್ರೇಯರ್. ಆದ್ರೂ ಕೂಡ ಈ 120 ವರ್ಷ ಮನುಷ್ಯ ಬದುಕಬೇಕೆಂಬ ಆಸೆ ಯಾರಿಗಿದೆ ಅಂತ ನಾವು ನೋಡುವಾಗ, ಇದು ದೇವ್ರು ಹೇಳಿರುವಂತ ಆಯುಷ್ಕಾಲ ಯಾಕೆ 20 ಮತ್ತೆ ಈ ರೀತಿ ಸಾಯ್ತಾ ಇದ್ದಾರೆ. ಅನೇಕ ವಿಧದಲ್ಲಿ ಸಾಯ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ ಮೂಲಕ, ಆಕ್ಸಿಡೆಂಟ್ಗಳ ಮೂಲಕ, ನಾನಾ ವಿಧವಾದ ಕಾಯಿಲೆಗಳ ಮೂಲಕ ಮರಣ ಸಂಭವಿಸ್ತದೆ. ಅನೇಕ ವಿಧವಾಗಿ ಮರಣ ಮನುಷ್ಯರಿಗೆ ಸಂಭವಿಸ್ತದೆ. ಇದನ್ನು ಯಾರಾದರೂ ಆಲೋಚನೆ ಮಾಡ್ತಿದ್ದಾರೆ, ಯಾಕೆ ಈ ರೀತಿ ಸಾಯ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಬೈಬಲ್ನಲ್ಲಿ ಒಬ್ಬ ಭಕ್ತನು ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ ಪ್ರೇರೆ. ಒಬ್ಬರೇ ಒಬ್ಬರು, ಅದು ಸತ್ಯವೇದದಲ್ಲಿ ನಾವು ಈ ದೇವರು ಕೊಟ್ಟಿರ್ತಕ್ಕಂಥ ಪೂರ್ಣೇಶ್ ಕಾಲ ನಾನು ಬದುಕಬೇಕು, ದೇವರಿಗಾಗಿ ಜೀವಿಸಬೇಕು, ಅದನ್ನ ಈ ಭೂಮಿ ಮೇಲೆ ನಾನು ಅನೇಕ ದೇವರ ಸೇವೆಯನ್ನು ಮಾಡಬೇಕೆಂಬ ಆಲೋಚನೆಯಿಂದ ಒಬ್ಬ ಭಕ್ತನು ಪ್ರಾರ್ಥನೆ ಮಾಡ್ತಾರೆ ಪ್ರೇರೆ. ಕೀರ್ತನೆಗಳ ಗ್ರಂಥ 90ನೇ ಅಧ್ಯಾಯ 12ನೇ ವಚನ. ಕೀರ್ತನೆಗಳ ಗ್ರಂಥ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆಕೊಳ್ಳುವೆವು. ಇಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರೇರೆ? ಇಲ್ಲಿ ಭಕ್ತನಾದ ಮೋಶೆ ಅವರು ದಿನಗಳನ್ನು ಎಣಿಸಿಕೊಳ್ಳುವಂತ ಜ್ಞಾನ. ಒಬ್ಬರೇ ಒಬ್ಬರು ಭೂಮಿ ಮೇಲೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು 120 ವರ್ಷ ದೇವರ ಆಯುಷ್ಕಾಲ ಕೊಟ್ಟಿದ್ದಾರೆ. ಅಷ್ಟು 120 ವರ್ಷಗಳ ಕಾಲ ನನಗೆ ಬದುಕಬೇಕೆಂಬ ಆಲೋಚನೆಯಿಂದ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಪ್ರೇರೆ. ಅವ್ರು ಪ್ರಥಮವಾಗಿ ನಿಮ್ಮ ದಿನಗಳು ಯಾವ ರೀತಿ ಜೀವಿಸಬೇಕೆಂಬುದಾಗಿ ಮೋಶೆ ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂದ್ರೆ, ನಾನು ಬದುಕಿರುವಷ್ಟು ದೇವರು ಎಷ್ಟು ಪೂರ್ಣ ಆಯುಷ್ ಕೊಟ್ಟಿದ್ದಾರೋ ಅಷ್ಟು ವರ್ಷಗಳ ಕಾಲ ನಾನು ಬದುಕಬೇಕು ಎಂಬ ಆಲೋಚನೆಯಿಂದ ದೇವರ ಸಮ್ಮುಖದಲ್ಲಿ ನನ್ನ ದಿನಗಳನ್ನು ಎನಿಸಿಕೊಳ್ಳುವಂತ ದಿನಗಳು, ಸಮಯಗಳು, ವರ್ಷಗಳು, ಪ್ರತಿಯೊಂದನ್ನು ಒಂದೊಂದು ದಿನವೂ ದೇವರಿಗೆ ಭಯಪಡುತ್ತಾ ಭಕ್ತಿಯಿಂದ ಜೀವಿಸ್ತಾ ಇದ್ದಾರೆ ಪ್ರೇರೆ. ಯಾರು? ಮೋಶೆ. ಅದೇ ಅವರು 120 ವರ್ಷಗಳು ಬದುಕಬೇಕೆಂಬ ಆಲೋಚನೆ ಅವರಿಗಿದೆ. ಆದ್ರೆ ನಿಮ್ಮ ಪ್ರಾರ್ಥನೆ ಹೇಗಿರ್ತದೆ ಅಂದ್ರೆ, ನಮಗೆ ಸುಖವಾಗಿರಬೇಕು, ನಾವು ಸಂತೋಷವಾಗಿರ್ಬೇಕು, ನಮಗೆ ಉದ್ಯೋಗ ಬರಬೇಕು, ನಮಗೆ ಆಸ್ತಿ ಸಂಪಾದನೆ ಮಾಡಬೇಕು, ಇಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಬಂಧಗಳು ಸಿಗ್ಬೇಕು, ಮದುವೆ ಆಗ್ಬೇಕು, ಒಳ್ಳೆ ಸಂಬಂಧ, ಒಳ್ಳೆ ಚಿನ್ನ ಬೆಳ್ಳಿ, ಇದನ್ನ ಸಂಪಾದನೆ ಮಾಡೋಕ್ಕೋಸ್ಕರ ನಾವು ಪ್ರಾರ್ಥನೆಗಳು ಮಾಡ್ತೇವೆ. ನಮ್ಮ ರೋಗಗಳು ಹೋಗ್ಬೇಕು, ನಮಗೆ ಈ ರೀತಿಯಾದಂತ ಪ್ರಾರ್ಥನೆಗಳು ದೇವರ ಮುಂದೆ ನಾವು ವಿಜ್ಞಾಪನೆ ಮಾಡ್ತಾ ಇದ್ರು. ಮೋಶೆ ಪ್ರಾರ್ಥನೆ ಆತರ ಅಲ್ಲ. ನಮ್ಮ ದಿನಗಳನ್ನು ಎನಿಸಿಕೊಳ್ಳುವಂತ ಜ್ಞಾನ ವಿವೇಕಗಳನ್ನು ಕೊಡು, ಆಗ ನಾವು ನಿನಗೆ ಒಪ್ಪುವಂತ ಮನುಷ್ಯನಾಗಿ ನಾವು ಜೀವಿಸ್ತೀವಿ ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಗಳು ಇರಬೇಕು ಪ್ರೇರಿ. ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ಮೋಶೆ ಮಾಡಿದಂತ ಪ್ರಾರ್ಥನೆಯ ತರ ನಾವು ಕೂಡ ಪ್ರಾರ್ಥನೆಯನ್ನು ಮಾಡುವಂತವರಾಗಿರ್ಬೇಕು. ಯಾಕೆಂದ್ರೆ ನಾವು ಅನೇಕರನ್ನು ನಾವು ನೋಡ್ತೀವಿ ಈಗಿನ ಕ್ರೈಸ್ತ ಸಮಾಜದಲ್ಲಿ, ಪರಲೋಕದ ಬಾಗಲನ್ನು ತೆರೆದು ಸುವರಗಳನ್ನು ಸುರಿಯ ಮಾಡಿ ನಮ್ಮ ಮನೆ ತುಂಬಾ, ಮಕ್ಕಳು ತುಂಬಾ ಎಲ್ಲ ತುಂಬಿಸು ಎಂಬುದಾಗಿದೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹೊರತು ದೇವರ ಮನಸ್ಸೇನು, ದೇವರ ಆಲೋಚನೆಯನ್ನು, ದೇವರ ಚಿತ್ತವೇನು, ದೇವರ ಉದ್ದೇಶವೇನು, ದೇವರ ಒಂದು ಅನಾದಿ ಕಾಲದ ಸಂಕಲ್ಪವೇನು, ಆತ್ಮಗಳಿಗೋಸ್ಕರ, ಸೇವೆಗೋಸ್ಕರ ದಾಹದಿಂದ ಪ್ರಾರ್ಥನೆ ಮಾಡುವಂತವರು ವಿರಳವಾಗಿದ್ದಾರೆ ಪ್ರೇರೆ. ಭಕ್ತನಾದ ಮೋಶೆಯ ಪ್ರಾರ್ಥನೆ ಪ್ರಾರಂಭ ದಿನ ಮೊದಲುಗೊಂಡು ಅವರ ಜೀವ ಇರುವವರೆಗೂ ಈ ರೀತಿಯಾದಂತ ಪ್ರಾರ್ಥನೆ ಅವರು ಮಾಡಿದ್ದಾರೆ. ಅವರ ತೀರ್ಮಾನ ಬಹಳ ನಮಗೆ ಒಂದು ಆದರಣೆಯನ್ನು, ನಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಪ್ರೇರೆ. ಪ್ರಥಮವಾಗಿ ಮಾಡಿದ ಪ್ರಾರ್ಥನೆ ದಿನಗಳನ್ನು ಎಣಿಸಿಕೊಳ್ಳುವಂತ, ಅಂದ್ರೆ ಪರಲೋಕದಲ್ಲಿ ಒಂದು ಒಳ್ಳೆಯ ಬಹುಮಾನವನ್ನು ಪಡೆದುಕೊಳ್ಳಬೇಕು. ಭೂಮಿ ಮೇಲೆ ನಾನು ಯಥಾರ್ಥವಂತನಾಗಿ, ನಂಬಿಗಸ್ತನಾಗಿ, ನೀತಿವಂತನಾಗಿ ಜೀವಿಸಿ ಪರಲೋಕದಲ್ಲಿ ನಾನು ಒಳ್ಳೆಯ ಬಹುಮಾನವನ್ನು, ಅಂದ್ರೆ ಒಂದು ಗಿಫ್ಟ್ ಅನ್ನು ತೆಗೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಮೋಶೆ ಒಂದು ಸೇವೆಯನ್ನು ಮಾಡಿ ಆ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಇದರ ಒಂದು ನಾವು ನೋಡುವುದಾದ್ರೆ, ಮೋಶೆ ಎಷ್ಟು ವರ್ಷಗಳ ಕಾಲ ಭೂಮಿ ಮೇಲೆ ಬದುಕಿದ್ದಾರೆ ಎಂಬುದಾಗಿ ನೋಡುವುದಾದರೆ ಪ್ರಿಯರೇ, ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 7ನೇ ವಚನ. ಧರ್ಮೋಪದೇಶ ಕಾಂಡ. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ನೋಡಿ ಪ್ರಿಯರೇ, ಇಲ್ಲಿ ಸ್ಪಷ್ಟವಾಗಿ ವಾಕ್ಯ ನಮ್ಗೆ ಹೇಳ್ತದೆ, ಮೋಶೆ
ದೇವರು ಯಾವ ರೀತಿ ನಮಗೆ ಎಫೆಸದವರ ಪತ್ರಿಕೆಯಲ್ಲಿ ನಾವು ನೋಡಿದ ಹಾಗೆ ಅದೇ 6ನೇ ಅಧ್ಯಾಯದಲ್ಲಿ ನೋಡಿದ ಪ್ರಕಾರ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಪೂರ್ಣ ಕಾಲ ನಾನು ಬದುಕಬೇಕೆಂಬ ಆಲೋಚನೆ ಮೇರೆಗೆನೆ ಮೋಸೆ ಸಾಯುವಾಗ 120 ವರ್ಷ ಕರೆಕ್ಟ್ ಆಗಿ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮುಬ್ಬಾಗಲಿಲ್ಲ, ಅವನ ಜೀವ ಕಳೆ ಕುಂದಿ ಹೋಗಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ. ಪ್ರೇಯರ್ 34:7 ಧರ್ಮೋಪದೇಶ ಕಂಡ 34:7 ದೇವರು ಕರೆಕ್ಟ್ ಆಗಿ 120 ವರ್ಷಗಳು ಕಾಲ ಬದುಕಿ ತನ್ನ ಭೂಯಾತ್ರೆಯನ್ನು ತ್ಯಜಿಸಿ ಪಿತೃಗಳ ಸಂಗಡ ಸೇರಿಕೊಳ್ತಾರೆ. ಪ್ರೇಯರ್ ಅದೇ ರೀತಿಯಾಗಿ ಮೋಸೆ ಜೀವನ ಚರಿತ್ರೆಯನ್ನು ನೋಡುವುದಾದರೆ ಆತನು ಮಾಡಿದಂಥ ತ್ಯಾಗ, ಸಮರ್ಪಣೆ, ಒಂದು ಆತನ ತೆಗೆದುಕೊಳ್ಳಂತ ತೀರ್ಮಾನ ನಾವು ನೋಡುವುದಾದರೆ ಮೋಸೆ ಯಾವ ರೀತಿ ನಡೆದುಕೊಂಡ್ರೆಂಬುದಾಗಿ, ಅಂದ್ರೆ ನಾವು ಕೂಡ ಆ ರೀತಿ ನಡೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಸತ್ಯವೇದದಲ್ಲಿ ಆತನ ಬಗ್ಗೆ ನಮಗೆ ತಿಳಿಯಪಡಿಸಿದ್ದಾರೆ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನ ಓದೋಣ. ಪ್ರಿಯರೇ, ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಇಲ್ಲಿ ಮೋಶೆ ಹುಟ್ಟಿದಾಗ 23ನೇ ವಚನದಿಂದ ಪ್ರಿಯರೇ, ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ಐಗುಪ್ತದೆ ಅಲ್ಲಿ ಯಾರು ವಚನಗಳನ್ನ ಎರಡೆರಡು ಸಾರಿ ಹೇಳಿ ಸ್ವಲ್ಪ. ವಚನ ಇದು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಿಂದ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ. ಮೋಸೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ರು. ಮೋಸೆ ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದಿದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದು ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ನೋಡಿ ಪ್ರಿಯರೇ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿರ್ತದೆ. ಈ ದಿನದ ಸಂದೇಶದ ಭಾಗ ಇಡೀ ಈ ವಾಕ್ಯದಲ್ಲಿ ಅಡಕವಾಗಿದೆ. ಪ್ರಿಯರೇ, ಮೋಸೆ 120 ವರ್ಷ ಬದುಕಲಿಕ್ಕೆ ಕಾರಣ ಆತನು ಯಾವ ರೀತಿ ಆತನ ಜೀವನ ವಿಧಾನ ಇತ್ತು ಎಂಬುದಾಗಿ, ಆತನ ಮನಸ್ಸಿನ ಆಲೋಚನೆ ಹೇಗಿದೆ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ದೇವರಾತ್ಮನು ನಮಗೆ ಬರೆಸಿಕೊಟ್ಟಿದ್ದಾರೆ. ಪ್ರಿಯರೇ, ಅಂದ್ರೆ ಯೋಸೇಫನು ಐಗುಪ್ತ ದೇಶದಲ್ಲಿ ಅಬ್ರಾಮ್, ಇಸಾಕ್, ಯಾಕೋಬನ ಮಗನಾದ ಇಂಥ ಯೋಸೇಫನು ಐಗುಪ್ತ ದೇಶಕ್ಕೆ ಹೋಗಿ ತನ್ನ ಇಸ್ರೇಲರೆಲ್ಲರನ್ನು ಅಲ್ಲಿ ಕರೆಸಿಕೊಂಡು ನಂತರ ಅಲ್ಲಿ ಸ್ವಲ್ಪ ದಿವಸಗಳ ಕಾಲ ಆದ್ಮೇಲೆ ಯೋಸೇಫನ ನಂತರ ಬೇರೊಬ್ಬ ಅರಸನು ಐಗುಪ್ತ ದೇಶವನ್ನು ಆಳುತ್ತಿರುವಾಗ ಅಲ್ಲೊಬ್ಬ ಅರಸ ಈ ಮೋಸೆ ಹುಟ್ಟಿದಾಗ ಏನಾಗ್ತಾರೆ, ಅನೇಕ ಗಂಡು ಮಕ್ಕಳನ್ನು ಸಾಯಿಸುವಂತ ಸಮಯದಲ್ಲಿ ಆ ಅರಸನಿಗೆ ಭಯಪಡದೆ ಅವರ ತಂದೆ ತಾಯಿಗಳು ಏನ್ ಮಾಡಿದ್ರು, ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ರು. ಜೊಂಪೆಟ್ಟಿಗೆಯಲ್ಲಿ ಮತ್ತೆ ನೀರಿನಲ್ಲಿ ಅಲ್ಲಿ ಬಿಡ್ತಾ ಇದ್ದಾರೆ. ಪ್ರೇರೆ ಇದು ನೋಡುವಾಗ ಮೋಶೆ ಅಲ್ಲಿ ಐಗುಪ್ತ ದೇಶದಲ್ಲಿ ದೊಡ್ಡವನಾದ ಮೇಲೆ, ಅಂದ್ರೆ ಆ ಫರೋಹನ ಕುಮಾರ್ತೆ ತಗೊಂಡೋಗಿ ಮೋಶೆಯನ್ನ ಸಾಕಿ ಬೆಳೆಸಿ ಸಲಸ್ತಾರೆ. ಬರೀ ಆ ಫರೋಹನ ಕುಮಾರ್ತೆ ಒಂದು ಸಾರಿ ನನ್ನ ಅಮ್ಮ ಅಂತ ಕರಿ ಎಂಬುದಾಗಿ ಕೇಳ್ತಾರೆ. ಆದ್ರೆ ಮೋಶೆ ಏನ್ ಹೇಳ್ತಾರೆ ಅಂದ್ರೆ, ಸ್ವಲ್ಪ ಕುಮಾರ್ತೆ ಮಗನೆನಿಸಿಕೊಳ್ಳೋದು ಬೇಡ ಒಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ ಎಂಬುದಾಗಿ ಇಲ್ಲಿ ವಚನ ನೋಡ್ತೀವಿ. ಸ್ವಲ್ಪ ಕಾಲ ಪಾಪ ಭೋಗ ಅಂದ್ರೆ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಈ ಆಯುಷ್ ಕಾಲದಲ್ಲಿ ಈ ಪಾಪ ಭೋಗ ಅಂದ್ರೆ ಪಾಪ ಭೋಗ ಅಂತ, ಸ್ವಲ್ಪ ಕಾಲ ಪಾಪ ಭೋಗ ಅಂತ ಅಂದ್ರೆ ಏನಂದ್ರೆ ಪ್ರಿಯರೇ, ನಾವು ನೋಡುವುದಾದ್ರೆ ವಾಕ್ಯ ನೋಡೋಣ. ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯ 24ನೇ ವಚನ. ಪ್ರಸಂಗಿ ಸೊಲೊಮೋನನು ಬರೆದಂತ ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯ 24ನೇ ವಚನ. ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ. ಇದು ದೇವರನ್ನು ಕಂಡುಕೊಂಡೆನು. ಸಾಕು ಪ್ರಿಯರೇ. ಅದೇ ರೀತಿಯಾಗಿ 3
ಅದೇ ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 13ನೇ ವಚನ. ಇದಲ್ಲದೆ ಪ್ರತಿಯೊಬ್ಬನೂ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ. ಓಕೆ. ಈಗ ಪ್ರತಿಯೊಬ್ಬನು ತನ್ನ ಕಷ್ಟಾರ್ಜಿತದಿಂದ, ಅಂದ್ರೆ ತನ್ನ ಕಷ್ಟದಿಂದ ಸಂಪಾದಿಸಿದ ಆ ಹಣದಿಂದ ಅನ್ನಪಾನಗಳು ತೆಗೆದುಕೊಂಡು ನಾನಾ ಪ್ರಯಾಸಗಳಲ್ಲಿ, ಅಂದ್ರೆ ಅನೇಕ ವಿಧವಾದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿ ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ 9 ಗಂಟೆಗೆ ಹೋಗಿ ಹಗಲೆಲ್ಲ ದುಡಿದು ಸಾಯಂಕಾಲ ಮನೆಗೆ ಬಂದು ಆ ಕಷ್ಟವನ್ನು ಅನುಭವಿಸುವುದು ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ ದೇವರು ಇಲ್ಲಿ. ಅಂದ್ರೆ ದೇವರ ಅನುಗ್ರಹವೇ, ಅಂದ್ರೆ ನಾವು ಕಷ್ಟಪಟ್ಟು ದುಡಿಯೋದ್ರಿಂದ ಅದನ್ನು ತೆಗೆದುಕೊಳ್ಳೋದು ದೇವರ ಬಹುಮಾನ ಅಥವಾ ದೇವರು ಕೊಟ್ಟಂತ ಒಂದು ಅನುಗ್ರಹ ಎಂಬುದಾಗಿ ಇಲ್ಲಿ ವಾಕ್ಯ. ಆದ್ರೆ ಪಾಪ ಭೋಗ ಅಂತಂದ್ರೆ ಏನು? ನಾವು ಯಾರಿಗೂ ಮೋಸ ಮಾಡ್ತಾ ಇಲ್ಲ, ವಂಚನೆ ಮಾಡ್ತಾ ಇಲ್ಲ, ಅಥವಾ ಕಳ್ಳತನ ಮಾಡ್ತಾ ಇಲ್ಲ, ಯಾರ್ದಾದ್ರೂ ದಾರಿಲಿ ಹೋಗುವಂತ ಹೆಣ್ಣು ಮಕ್ಕಳ ಸರ ಕಿತ್ಕೊಂಡು ನಾವು ಜೀವನ ಮಾಡ್ತಾ ಇಲ್ಲ, ಇನ್ನೊಬ್ಬರ ಆಸ್ತಿನ ಹೊಡ್ಕೊಂಡಿಲ್ಲ ಎಂಬುದಾಗಿ ಅದು ಪಾಪ ಭೋಗ ಅನಿಸ್ತದೆ. ಅಂದ್ರೆ ಮೋಶೆ ತೀರ್ಮಾನ ನೋಡಿ ಐಗುಪ್ತ ದೇಶ ಇರ್ತಕ್ಕಂಥ ಅದು ಹಣ ಪಾಪ ಭೋಗ ಎಂಬುದಾಗಿ ತಿಳಿದುಕೊಂಡಿದ್ದಾರೆ. ಆದ್ರೆ ನಿನ್ನ ಕೈಯ ಪ್ರಯಾಸ, ಒಂದು ಕಾರ್ ತಗೊಂಡಿದ್ಯಾ, ಮನೆ ತಗೊಂಡಿದ್ಯಾ, ಒಂದು ಬೈಕ್ ತಗೊಂಡಿದ್ಯಾ, ಅದು ನಿನ್ನ ಕಷ್ಟಾರ್ಜಿತವಾಗಿ, ಇಲ್ಲಿ ವಾಕ್ಯ ಪ್ರಸಂಗಿ, ಈ ಸೊಲೊಮೋನದ ಪ್ರಸಂಗಿ ಇಲ್ಲಿ ಹೇಳ್ತಿದ್ರೆ ನಿನ್ನ ಕೈಯ ಪ್ರಯಾಸಗಳು, ಅಂದ್ರೆ ನೀನು ಕಷ್ಟಪಟ್ಟು ದುಡ್ಕೊಂಡಿರೋದು ಅದು ಪಾಪ ಭೋಗ ಆಗೋದಿಲ್ಲ. ಈಗ ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಒಬ್ರು ಕಾರ್ ತಗೊಂಡ್ರೆ ಇಲ್ಲ ಮನೆ ತಗೊಂಡ್ರೆ ಅವ್ರು ಏನೋ ಅನ್ಯಾಯ ದುಡ್ಡು ಬಂದೈತೆ ಅವ್ರು ತಗೊಂಡವ್ರ ಅಂತ ಹೇಳಿ ಕೆಲವ್ರು ಮಾತಾಡ್ತಾರೆ. ಆದ್ರೆ ನಿನ್ನ ಕಷ್ಟಾರ್ಜಿತ, ನಿನ್ನ ಪ್ರಯಾಸದ ಕಷ್ಟಾರ್ಜಿತವನ್ನು ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಇದಲ್ಲದ ಪ್ರತಿಯೊಬ್ಬರು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳು, ತನ್ನ ನಾನಾ ಕಷ್ಟದಲ್ಲಿ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹ ಎಂಬುದಾಗಿ ನಮಗೆ ವಾಕ್ಯ ಸ್ಪಷ್ಟಪಡಿಸ್ತದೆ. ಆದ್ರೆ ಅದು ಮೋಸದಿಂದ ಬಂದಿರತಕ್ಕಂತ ಹಣ ಏನ್ ಹೇಳ್ತೀವಿ ಅದನ್ನ ಪಾಪ ಭೋಗ ಅಂತೀವಿ. ಅದೇನೇ ಮೋಸೆ ಅರ್ಥ ಮಾಡಿಕೊಂಡವರಾಗಿ ಇಲ್ಲಿ ಐಗುಪ್ತ ದೇಶದಲ್ಲಿ, ಇಲ್ಲಿ 26ನೇ ವಚನ ನಾವು ನೋಡುವುದಾದ್ರೆ, ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 26ನೇ ವಚನ ಓದ್ತಾ ಇದ್ದೀನಿ ಪ್ರಿಯರೇ. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡು. ಇಲ್ಲಿ ನೋಡಿ ಪ್ರಿಯರೇ, ಅಲ್ಲಿ ಬೆಬಲೋನ್ ಯಾವ್ದು ಗ್ರೀಕ್ ಆಗಿರ್ಬೋದು, ರೋಮ್ ಆಗಿರ್ಬೋದು, ಯಾವುದೇ ಸಾಮ್ರಾಜ್ಯ ಇಲ್ದಿರುವಾಗ ಏಕೈಕ ಸಾಮ್ರಾಜ್ಯ ಇದ್ದಿದ್ದು ಅದು ಐಗುಪ್ತ ದೇಶದಲ್ಲಿ. ಅನೇಕ ದೇಶಗಳನ್ನು ಕೊಳ್ಳೆ ಹೊಡೆದು ಮೋಸ ಮಾಡಿ ವಂಚನೆ ಮಾಡಿ ಅನೇಕ ಇಸ್ರೇಲ್ ಜನರ ಒಂದು ದಾಸತ್ವದಿಂದ ಅದರ ಬೇವರ ನೀರಿನಿಂದ ಸಂಪಾದಿಸಿಕೊಂಡ ಆ ಹಣ ನನಗೆ ಬೇಡ ಎಂಬುದಾಗಿ ಮೋಸೆ ತೀರ್ಮಾನ ಮಾಡ್ಕೊಂತ ಇದ್ದಾರೆ ಪ್ರಿಯ. ಅಂದ್ರೆ ಇಲ್ಲಿ ಐಗುಪ್ತ ದೇಶದ ಸರ್ವ ಐಶ್ವರ್ಯ, ಅಂದ್ರೆ ಅಲ್ಲಿ ಎಷ್ಟು ಹಣ ಇದೆ, ಅಂತಸ್ತಿದೆ, ವಜ್ರಗಳಿದೆ, ಬಂಗಾರ ಇದೆ, ಬೆಳ್ಳಿ ಇದೆ, ಇವೆಲ್ಲವನ್ನು ನೀನು ಕೊಡ್ತೀನಿ. ಮೋಸೆ ಅವರ ಬೆಳೆಸಿದಂತ ತಾಯಿ ಕೇಳ್ತಾರೆ, ನನಗೆ ಒಂದ್ಸಾರಿ ಅಮ್ಮ ಅಂತ ಕರಿ ಎಂಬುದಾಗಿ ಅಲ್ಲಿ ಕೇಳುವಂತದ್ದನ್ನ ನಾವು ನೋಡ್ತೀವ್ರಿ. ಆದ್ರೆ ಅಕ್ಕಪಕ್ಕದವ್ರು ಹೇಳ್ತಾರೆ, ಏನ್ ಮೋಸೆ, ಅವ್ರು ಏನ್ ಕೇಳ್ತಾರೆ, ಅವ್ರು ಸಾಕಿ ಸಲಹಿದ ನಿಮ್ಮ ತಾಯಿ ನಿನ್ನ ಒಂದೇ ಒಂದ್ಸಾರಿ ಅಮ್ಮ ಅಂತ ಕರಿ, ಇದೆಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಸುಖ ಅನುಭವಿಸಬಹುದು, ನೀವು ಸಂತೋಷವಾಗಿರ್ಬಹುದು, ಆನಂದವಾಗಿರ್ಬಹುದು ನೀನು ಅಂತ ಕೇಳುವಾಗ ಮೋಸೆಯ ತೀರ್ಮಾನ ನೋಡಿ ಪ್ರಿಯರೇ. ಇಲ್ಲಿ ನಾನು ಕ್ರಿಸ್ತನ ನಿಮಿತ್ತ, ಮೋಸೆ ಯಾವ ಕಾಲದಲ್ಲಿದ್ರು, ಕ್ರಿಸ್ತನು ಯಾವ ಕಾಲದಲ್ಲಿ ಇದ್ರು ಅಂತ ನಾವು ನೋಡುವುದಾದ್ರೆ ಯೇಸು ಕ್ರಿಸ್ತರು ಪ್ರಾರಂಭದಿಂದಲೂ ಇದ್ದಾರೆ. ಆದ್ರಿಂದ ಕ್ರಿಸ್ತನ ನಿಮಿತ್ತ ಬಾಧೆಯನ್ನು, ಕ್ರಿಸ್ತನ ನಿಮಿತ್ತವಾಗಿ ಇದೆಲ್ಲವನ್ನು ನಾನು ಬಾಧೆಯನ್ನು ಅನುಭವಿಸುವುದು ಮೇಲೆಂಬುದಾಗಿ ತೀರ್ಮಾನ ತೆಗೆದುಕೊಳ್ತಾ ಇದೆ ಪ್ರಿಯ. ಈ ಪಾಪ ಭೋಗ ಅಂದ್ರೆ ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ಹಣ, ಆಸ್ತಿ, ಅಂತಸ್ತು ಎಲ್ಲ ಯಾವ ತರ ಬಂದಿದೆ ಅಂತ ನೋಡುವಾಗ ಅನೇಕರ ಒಂದು ಕಷ್ಟ, ಅನೇಕರ ಒಂದು ಬೆವರಿನಿಂದ ಅದೆಲ್ಲ ಕಿತ್ಕೊಂಡು ಅವರು ಐಶ್ವರ್ಯವಂತರಾಗಿದ್ದಾರೆ ಪ್ರಿಯ. ಅಂತ ಹಣ ನನಗೆ ಬೇಡ. ಆ ನಂಬಿಕೆಯಿಂದಲೇ ನನಗೆ ಕ್ರಿಸ್ತನ ನಿಮಿತ್ತ, ಅವರು ಇಸ್ರೇಲ್ ಎಷ್ಟೇ ನನ್ನನ್ನು ಅವಮಾನ ಮಾಡಿದ್ರು, ಎಷ್ಟು ಗುಣಗುಟ್ಟಿದ್ರು, ಎಷ್ಟು ತಪ್ಪು ಮಾಡಿದ್ರು, ಅವರ ಸಂಗಡನೆ ನಾನು ಅವರಿಗೆ ಸೇವೆ ಮಾಡ್ತೀನಿ ಎಂಬ ದೃಢವಾದ ತೀರ್ಮಾನ ತೆಗೆದುಕೊಳ್ತಾರೆ ಪ್ರಿಯರೇ. ಆ ತೀರ್ಮಾನ ಮೋಶೆಯನ್ನು ತನ್ನ ಪೂರ್ಣಾಯುಷ್ ಕಾಲ ಭೂಮಿ ಮೇಲೆ ಎಷ್ಟು ವರ್ಷ ದೇವರು ಕೊಟ್ಟಿದ್ದಾರೋ ಅಷ್ಟು ವರ್ಷಗಳ ಕಾಲ ಬದುಕಲಿಕ್ಕೆ ಒಂದು ಮಾರ್ಗ ಆಗ್ತದೆ ಪ್ರಿಯರೇ. ಮೋಶೆ ನಂಬಿಕೆಯಿಂದಲೇ ಐಗುಪ್ತ ದನಕ್ಕಿಂತ ಕ್ರಿಸ್ತನ ನಿಮಿತ್ತ ಬಾಧೆಯನ್ನು ಅನುಭವಿಸುವುದಿಲ್ಲ, ಇದು ಪರಾಣ ಕುಮಾರ್ತೆ ಮಗನೆನಿಸಿಕೊಳ್ಳುವುದು ಒಪ್ಪೋದೇ ಇಲ್ಲ ಅಂತ ಪ್ರಿಯರೇ. ನಾನು ನಿನ್ನ ಅಮ್ಮ ಅಂತ ಕರೆದ್ರೆ ನೀನ್ ಎಲ್ಲಾ ಕೊಡ್ತೀಯ, ಆದ್ರೆ ನಾನು ಒಪ್ಪಲ್ಲ ಅಂತ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಮೋಶೆ ದೊಡ್ಡವನಾದ ಮೇಲೆ ಪರವನ ಕುಮಾರ್ತೆನ ಮಗನೆನಿಸಿಕೊಳ್ಳುವುದು ಬೇಡ ಅಂದ್ರೆ ನಿರಾಕರಿಸಿಬಿಟ್ಟ.
ಯಾವುದು ಆತನ ನಂಬಿಕೆ ನೋಡಿ, ಸ್ವಲ್ಪ ಕಾಲ ಈ ಭೂಮಿಯಲ್ಲಿರುವಷ್ಟು ಸ್ವಲ್ಪ ನಾನು ನಿತ್ಯ ಕಾಲದಲ್ಲಿ ಇರಬೇಕೆಂದು ಆಸೆ ಪಡ್ತಾ ಇದ್ದೀನಿ. ನಿತ್ಯ ರಾಜ್ಯದಲ್ಲಿ ವಾಸಿಸಬೇಕು, ದೇವರೊಟ್ಟಿಗೆ ಇರಬೇಕು ಎಂಬ ಆಸೆ. ಯಾಕೆಂದ್ರೆ ಮೋಸೆಯ ಪ್ರಾರ್ಥನೆ ಅಂತದ್ದಾಗಿತ್ತು. ದಿನಗಳನ್ನು, ಸಮಯಗಳನ್ನು, ವರ್ಷಗಳನ್ನು ಎನಿಸಿಕೊಳ್ಳುವಂತ ಜ್ಞಾನ ಮೋಸೆಗೆ ಇತ್ತು ಪ್ರಿಯರೇ. ಆದ್ರಿಂದ ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪಗಳನ್ನು ಅನುಭವಿಸುವುದಕ್ಕಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದು ಲೇಸು. ಈಗ ಎಷ್ಟೋ ಜನ ಸೇವೆ ಮಾಡುವಂತ ಸೇವಕರು ಬಹಳ ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದಾರೆ ಪ್ರಿಯ. ಆ ಕಷ್ಟನೇ ನನಗೆ ಒಳ್ಳೆಯದು ಎಂಬುದಾಗಿ ನೋಡ್ತಾರೆ. ನಿಮಗೆ ಕೆಲವು ಎಷ್ಟೋ ಸೇವಕರಿಗೆ ನಾವು ಹಣ ಕೊಡ್ತೀವಿ, ನೀವು ಸೇವೆ ಮಾಡ್ಕೊಂಡು ಹೋಗಿರಿ, ತಿಂಗಳ ಸಂಬಳ ಕೊಡ್ತೀವಿ ಎಂಬುದಾಗಿ ಹೇಳುವಾಗ ಕೆಲವೊಂದು ಸಂಸ್ಥೆಗಳು ಸುಮಾರು ಇದೆ ಪ್ರಿಯರೇ. ಆದ್ರೆ ಕಷ್ಟದಲ್ಲಿ ಒಂದು ಹಳ್ಳಿ ವಿಲೇಜ್ ಸೇವೆ ಆಗಿರ್ಬೋದು, ಒಂದು ಆ ಸೇವೆಗಳನ್ನು ನೋಡುವಾಗ ಬಹಳ ಕಷ್ಟಪಟ್ಟು ಸೇವೆ ಮಾಡುವಂತ ಅದೇ ಕಷ್ಟ ನನಗೆ ದೇವರ ಸೇವೆ ನಾನು ಮಾಡ್ತಾ ಇದ್ದೀನಿ ಎಂಬ ತೀರ್ಮಾನದೊಟ್ಟಿಗೆ ಮಾಡ್ಬೇಕು ಪ್ರಿಯರೇ. ಈ ತರ ತೀರ್ಮಾನ ತೆಗೆದುಕೊಳ್ಳುವಾಗ ಐಗುಪ್ತ ದೇಶದಿಂದ ಮೋಸೆ 40,000 ಜನನ ಕರ್ಕೊಂಡು ಬರುವಾಗ ಅವ್ರಿಗೆ ಏನೆಲ್ಲಾ ಹಿಂಸೆಗಳು, ಅವ್ರ ಮೋಸೆಗೆ ಎಷ್ಟು ದುಃಖ ಆಗಿರ್ಬೋದು. ಯಾಕೆಂದ್ರೆ ಆ ಐಗುಪ್ತ ದೇಶದಲ್ಲಿ ಎಲ್ಲ ಸಿಗ್ತಾ ಇತ್ತು, ಸುಖ ಸಿಗ್ತಾ ಇತ್ತು, ಸಂತೋಷ ಸಿಗ್ತಾ ಇತ್ತು, ಸಮಾಧಾನ ಸಿಗ್ತಾ ಇತ್ತು, ಏನ್ ಬೇಕಾದ್ರೂ ಅದೆಲ್ಲ ಸಿಗ್ತಾ ಇತ್ತು. ಆದ್ರೆ ಅದ್ರ ಮೇಲೆ ಮನಸ್ಸು ಇಡ್ಲಿಲ್ಲ ಯಾರು? ಮೋಸೆ. ಆತನು ಈ ಒಂದು ಸರ್ಪ ಜಾತಿ ಅಂತಿರುವ ಅಂತ ಮನಸ್ಸು, ಅಂದ್ರೆ ಹಾವುಗಳ ತರ ಇದ್ದಾರೆ, ಒಬ್ಬೊಬ್ರು ಒಂದೊಂದ್ ತರ ಇದ್ದಾರೆ, ಅಂತ ಜನಗಳನ್ನ ನಡೆಸ್ಕೊಂಡು ಹೋಗ್ತೀನಿ, ನಾನು ದೇವರ ರಾಜ್ಯಕ್ಕೆ ಸೇರಿಸ್ತೀನಿ ಎಂಬ ಒಂದು ಭರವಸೆ, ನಂಬಿಕೆ ಮೋಸೆಯಲ್ಲಿ ತುಂಬಾ ಇತ್ತು ಪ್ರಿಯರೇ. ಅದಕ್ಕೆ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದು ಲೇಸೆಂದು ತೀರ್ಮಾನಿಸಿಕೊಂಡು ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಗಳು ಶ್ರೇಷ್ಠ ಎನಿಸಿಕೊಂಡನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಈಗ ಕೂಡ ದೇವ ಸೇವಕರಿಗೆ ಅನೇಕ ವಿಧವಾದಂತಹ ಅವಮಾನಗಳು, ನಿಂದೆಗಳು ಇದ್ರೂ ಕೂಡ ಅನೇಕ ಸೇವಕರು ಸೇವೆಯನ್ನು ಮಾಡ್ಲಿಕ್ಕೆ ತೀರ್ಮಾನ ಮಾಡ್ತಾ ಇದ್ದಾರೆ. ಅಂತ ಸೇವೆಗಳು ಬಹಳ ಆಶೀರ್ವಾದಕರವಾಗಿರ್ತದೆ, ಬಹಳ ಕಾಲನು ಬದುಕ್ತಾ ಇರ್ತಾರೆ ಪ್ರಿಯರೇ. ಈಗ ನಮ್ಮ ಸಭೆಯಲ್ಲೂ ಕೂಡ ನಾವು ಪ್ರತಿದಿನ ದೇವರ ವಾಕ್ಯ ಮುಂಜಾನೆ ವೇಳೆಯಲ್ಲಿ ಅದಕ್ಕಾಗಿ ಎಷ್ಟು ಪ್ರಯಾಸ ಇದೆ, ಎಷ್ಟು ಕಷ್ಟ ಇದೆ. ಅವ್ರು ಆರಾಮಾಗಿ ನಿದ್ರೆ ಮಾಡ್ಬೋದು, ಸುಖ ಅನುಭವಿಸ್ಬೋದು. ಆದ್ರೆ ಇದೆಲ್ಲ ಬೇಡ. ನಾವು ಬಹಳ ಕಾಲ ಬದುಕಬೇಕು, ಅನೇಕರಿಗೆ ಕ್ರಿಸ್ತನ ಕಡೆಗೆ ನಡೆಸಬೇಕು, ಅನೇಕರನ್ನು ದೇವರ ಕಡೆಗೆ ತಿರುಗಿಸ್ಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ಸಭೆಯ ಮೂಲಕ ಪ್ರತಿ ಮುಂಜಾನೆ ವೇಳೆಯಲ್ಲಿ ಪ್ರತಿದಿನ ಈ ಪ್ರಾರ್ಥನೆ, ಅನೇಕ ಸೇವಕರು ಅನೇಕ ವಿಧವಾದಂಥ ಆತ್ಮಿಕ ವಿಚಾರಗಳು, ಆತ್ಮಿಕವಾದಂಥ ನಮ್ಮನಿಗೆ ಎಚ್ಚರಿಸಿ ಬಲಪಡಿಸುತ್ತಾ ಇದು ಸತ್ಯವೇದದಲ್ಲಿ ಇರ್ತಕ್ಕಂಥದನ್ನು ಪರಿಶೀಲನೆ ಮಾಡಿ ಯಾವ ವಾಕ್ಯ ನಮಗೆ ಯಾವ ರೀತಿ ನಡ್ಕೊಳ್ಬೇಕು, ಮಕ್ಕಳ ಹತ್ರ ತಂದೆ ತಾಯಿಗಳು ಹೆಂಗಿರ್ಬೇಕು, ತಂದೆ ತಾಯಿಗಳು ಮಕ್ಕಳ ಹತ್ರ ಹೇಗಿರಬೇಕು, ಅದೇ ರೀತಿ ಯೌವನಸ್ಥರು ಹೇಗಿರಬೇಕು, ವಯಸ್ಸಾದವರು ಹೇಗಿರಬೇಕು ಎಂಬುದಾಗಿ ಪ್ರತಿಯೊಂದು ಅನೇಕ ಅಂಶಗಳು ನಮ್ಮ ಸಭೆಯ ಮೂಲಕ, ಸೇವೆಯ ಮೂಲಕ ನಾವು ನೋಡ್ತಾ ಇರುವಾಗ ನಮ್ಮ ಮೇಲೆ ದೇವರು ಎಷ್ಟು ಪ್ರೀತಿ ಇಟ್ಟು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಅಂದ್ರೆ, ನಮ್ಮ ಮೇಲೆ ದೇವರು ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾರೆ ಪ್ರಿಯರೇ. ಆದ್ರಿಂದ ನಾವು ಕೂಡ ಒಳ್ಳೆಯ ತೀರ್ಮಾನದೊಟ್ಟಿಗೆ ಸೇವೆಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಪ್ರಿಯರೇ. ಅದೇ ರೀತಿಯಾಗಿ ವಾರ ಪ್ರಾರ್ಥನೆಗಳು, ತಿಂಗಳ ಒಂದು ಸಭೆಗಳು, ಅದೇ ರೀತಿ ವರ್ಷದ ಒಂದು ಸೆಮಿನಾರ್ಗಳು, ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ರಾಮಣ್ಣನವರು ಆಗಿರ್ಬೋದು, ನಮ್ಮ ಎಲ್ಲಾ ಸೇವಕರು ಆಗಿರ್ಬೋದು ಅಂತಂದ್ರೆ, ನಾವು ಈ ಲೋಕದ ಆಸೆಗಳಿಗೆ ಒಳಗಾಗ್ತಿಲ್ಲ. ದೇವರು ಕೊಡುವಂತ ಆ ನಿತ್ಯ ರಾಜ್ಯದ ಮೇಲೆ ಮನಸ್ಸಿಟ್ಟವರ ಕಾರಣ ಈ ಸೇವಾ ಕಾರ್ಯಗಳು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರಿಯರೇ. ನಿಜವಾಗ್ಲೂ ಬೆಳಗಿನ ಜಾವ ಪ್ರತಿಯೊಬ್ಬರು ಎದುರೊಳಕ್ಕೆ ಬಹಳ ಕಷ್ಟ ಆಗ್ತದೆ. ಆದ್ರೆ ರೇಖಾ ಸಿಸ್ಟರ್ ಅವರು ಒಂದು ತೀರ್ಮಾನ ತೆಗೆದುಕೊಂಡು, ಒಂದು ಒಳ್ಳೆಯ ತೀರ್ಮಾನ, ಮನಸ್ಸಿನ ಅವರ ಒಂದು ತ್ಯಾಗ, ಒಂದು ಸಮರ್ಪಣೆ, ಇದು ಹಾಗೆ ಮುಂದುವರಿಸಿಕೊಂಡು ಜೀವ ಇರುವವರೆಗೂ, ಏನೇ ಆ ಶರೀರದಲ್ಲಿ ಅನಾರೋಗ್ಯ ಇದ್ರೂ ಕೂಡ, ಬಲಹೀನವಾಗಿದ್ರೂ ಕೂಡ ಬೆಳಗಿನ ಜಾವದಲ್ಲಿ ಎದ್ದು ದೇವರ ಸಮ್ಮುಖದಲ್ಲಿ ಕೂತು ನಾವು ಪ್ರಾರ್ಥಿಸುವಾಗ ಆ ದಿನವೆಲ್ಲ ಒಂದು ಚೈತನ್ಯ, ಒಂದು ಉತ್ಸಾಹ, ಒಂದು ಆನಂದ. ಅಂದ್ರೆ ಈ ಲೋಕ ಸಂಬಂಧವಾದಂಥದ್ದಲ್ಲ, ನಮ್ಮ ಪರಲೋಕ ಸಂಬಂಧದಲ್ಲಿ ನಮಗೊಂದು ಬಹುಮಾನ, ಒಂದು ಕಿರೀಟ ಒಂದು ಇಟ್ಟಿದ್ದಾರೆ ಎಂಬುದಾಗಿ. ಯಾಕೆಂತಂದ್ರೆ ಬದುಕಿರುವಷ್ಟು ದಿವಸಗಳು ಆದಷ್ಟು ಪ್ರಯಾಸ ಪಟ್ಟು ದೇವರ ಸೇವೆಯನ್ನು ಮಾಡಿ ಈ ಆಯುಷ್ ಕಾಲವನ್ನು ಮುಗಿಸ್ಕೊಳ್ಬೇಕು ಬರ್ತೀವಿ. ಯಾಕೆಂದ್ರೆ ಮೋಸೆಯ ಜೀವನ ಪರ್ಯಂತ ನಾವು ನೋಡುವಾಗ ಆತನ ಒಂದು ಸಮರ್ಪಣೆ, ಆತನ ತ್ಯಾಗ ನಾವು ನೋಡುವ ಅದೇ ರೀತಿಯಾಗಿ ನಾವು ಕೂಡ ಆ ಮೋಸೆ ತರನೇ ಒಂದು ಜೀವನವನ್ನು ಮುಗಿಸಿ ದೇವರ ಮಕ್ಕಳ ಸಂಗಡ, ಅಂದ್ರೆ ಒಂದು ಸಭೆ ನಡೆಸಬೇಕಂದ್ರೆ ಎಷ್ಟು ತಲೆನೋವು ಇರ್ತದೆ. ನಾನಾ ವಿಧವಾದಂತ ಜನರು ಬಂದಿರ್ತದೆ, ಅನೇಕ ಸಂಪ್ರದಾಯಗಳಿಂದ, ಅನೇಕ ವಿಧವಾದಂತ ಕಾರ್ಯಗಳಿಂದ, ಅನೇಕ ಜಾತಿ ಧರ್ಮದ ಈ ಒಂದು ಸಂಪ್ರದಾಯಗಳಿಂದ ಕೂಡಿ ಬಂದವರಾಗಿ ಇಲ್ಲಿ ಕ್ರೈಸ್ತ ಸಭೆಗೆ ಬಂದಾಗ ದೇವರ ವಾಕ್ಯಾನುಸಾರ ಎಲ್ಲರನ್ನೂ ಒಂದು ಮಾಡ್ತಾರೆ. ಆ ಶ್ರಮೆ ಅನುಭವಿಸಿದ ಮೇಲೆ ಅಂದುಕೊಂಡು ಲೋಕದಲ್ಲಿ
ನಾವು ನಾವು ಅನೇಕ ವಿಧದಲ್ಲಿ ನಾವು ಪ್ರಿಯರಾದ ಮಕ್ಕಳೇ, ನಾವು ಸತ್ತು ಹೋಗ್ಬಾರ್ದು. ಲೋಕಾನುಸಾರವಾಗಿ ಜೀವಿಸಿ ನಾವು ಸತ್ತು ಹೋಗ್ಬಾರ್ದು. ದೇವರ ಮಕ್ಕಳ ಸಂಗಡ ಕಷ್ಟವನ್ನು ಅನುಭವಿಸಿ ಸತ್ತು ಹೋಗುವುದು ಒಳ್ಳೆಯದು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಅದೇ ರೀತಿಯಾಗಿ ಕೀರ್ತನೆಗಳ ಗ್ರಂಥ 34:12 ಓದನ ಪ್ರಿಯರೇ. ಕೀರ್ತನೆಗಳ ಗ್ರಂಥ ದೀರ್ಘಾಯುಷ್ಯವು ಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ದೀರ್ಘಾಯುಷ್ಯವು ಬೇಕೋ, ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವು ನಿಮಗೆ ಕಲಿಸುವೆನು. ದೀರ್ಘಾಯುಷ್ಯವು ಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಅಂದ್ರೆ ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೊಳ್ಬೇಕೆಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೀವಿ. ನಾವು ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ನಮ್ಮ ಮಾತುಗಳು ಹೇಗಿರಬೇಕೆಂಬುದಾಗಿ, ನಾಲಿಗೆಯಲ್ಲಿ ಜೀವ ಮರಣಗಳು ನಿಮ್ಮ ನಾಲಿಗೆ ವಶದಲ್ಲಿ ಕೊಟ್ಟಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಿರುವಾಗ ನಮ್ಮ ಮಾತುಗಳು ಯಾವ ರೀತಿ ವ್ಯವಹರಿಸಬೇಕು, ಯಾವ ರೀತಿ ಮಾತನಾಡಬೇಕು, ಯಾರಿಗೂ ನಾವು ಒಂದು ನೋವುಂಟು ಮಾಡುವಂತ ಮಾತುಗಳು ಮಾತಾಡಬಾರದು ಪ್ರಿಯರೇ. ಅವಾಗ ಏನಾಗ್ತದೆ, ನಮಗೆ ಭೂಮಿ ಮೇಲೆ ಬಹಳ ದಿವಸ ಬದುಕಲಿಕ್ಕೆ ಒಂದು ಅವಕಾಶ ಇದೆ ಪ್ರಿಯರೇ. ಆದ್ರಿಂದ ನಾವು ಇಲ್ಲಿ ವಾಕ್ಯ ಸ್ಪಷ್ಟಪಡಿಸ್ತದಲ್ಲ, ದೀರ್ಘಾಯುಷ್ಯ ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕಾದ್ರೆ ನಮ್ಮ ಬಾಯಿ ಮಾತುಗಳು ಯೋಗ್ಯಕರ, ಇನ್ನೊಬ್ಬರ ಮನಸ್ಸನ್ನು ನೋವುಪಡಿಸಬಾರ್ದು, ಇನ್ನೊಬ್ಬರನ್ನ ಶಾಪ ಹಾಕಬಾರ್ದು, ಇನ್ನೊಬ್ಬರಿಗೆ ನಾವು ವಂಚನೆಯಿಂದ ಕೂಡಿದ ಮಾತುಗಳು ಆಡಬಾರ್ದು ಎಂಬುದಾಗಿ. ತುಟಿಗಳನ್ನು ಬಿಗಿಯಾಗಿ ಹಿಡಿದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಬಿಗಿಯಾಗಿ ಇಟ್ಟುಕೋ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡಬೇಕು ದೇವರ ಮಕ್ಕಳಾಗಿರ್ತಕ್ಕಂಥವ್ರು. ಯಾಕೆಂದ್ರೆ ದೇವರು ಆಕಾಶದಲ್ಲಿದ್ದು ನಾವು ಮನುಷ್ಯರು ಮಾಡುವಂತ ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ ಪ್ರಿಯರೇ. ನಿನ್ನ ಮನಸ್ಸೇನು, ನಿಮ್ಮ ಹೃದಯ, ನಿಮ್ಮ ಆಲೋಚನೆಯನ್ನು ಪ್ರತಿಯೊಂದಕ್ಕೂ ನಾವು ಮಾತನಾಡುವಂತ ಪ್ರತಿಯೊಂದು ಮಾತಿಗೂ ದೇವರ ಮುಂದೆ ಲೆಕ್ಕ ಕೊಡಬೇಕಾಗಿರ್ತಕ್ಕಂಥ ಸಮಯ ಬರ್ತದೆ ಪ್ರಿಯರೇ. ಆದ್ರಿಂದ ನಾವೇನ್ ಮಾಡ್ಬೇಕು, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡ್ತಾ ಇರ್ಬೇಕು. ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯಾಸ ಪಡಬೇಕು. ನಮ್ಮ ಭೂಲೋಕದ ಯಾತ್ರೆಯಲ್ಲಿ ನಾವು ಏನ್ ಮಾಡ್ಬೇಕು ಪ್ರಿಯರೇ ಅಂದ್ರೆ, ನಾವು ಕೆಟ್ಟದನ್ನು ಬಿಡಬೇಕು, ಒಳ್ಳೆಯದನ್ನು ಸಮಾಧಾನದಿಂದ ಹಾರೈಸ್ತಾ ಇರಬೇಕು. ಕೋಪವನ್ನು ಬಿಡಬೇಕು, ಸಿಟ್ಟನ್ನು ಬಿಡಬೇಕು, ಮುನಿಸ್ಕೊಳ್ಳುವುದನ್ನು ಬಿಡಬೇಕು. ನಾವು ಒಬ್ಬರಿಗೊಬ್ಬರು ಸಂತೈಸಬೇಕು, ಒಬ್ಬರಿಗೊಬ್ಬರು ಆಧರಿಸಬೇಕು, ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ವಾಕ್ಯದ ಮೂಲಕ ಆಗಿರ್ಬೋದು, ಪ್ರಾರ್ಥನೆಗಳ ಮೂಲಕ ನಾವು ಕೂಡಿ ಬರುವಾಗ ನಾವೆಲ್ಲರೂ ದೇವರ ಮಕ್ಕಳು ಒಂದೇ. ಯಾಕೆಂದ್ರೆ ಸಭೆಯಾಗಿ ಕೂಡಿ ಬರುವಾಗ ಸಭೆಗೆ ಶಿರಸ್ಸು ಯಾರಾಗಿದ್ದಾರೆ? ಕ್ರಿಸ್ತನಾಗಿದೆ. ಕ್ರಿಸ್ತನು ತನ್ನ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಈ ಸಭೆಯಲ್ಲಿ ನಾವು ಅಂಗಗಳಾಗಿರುವಾಗ ನಾವು ಒಬ್ಬರೊಬ್ಬರು ಪ್ರೀತಿಯಿಂದಲೂ ಅನ್ಯೋನ್ಯತೆಯಿಂದಲೂ ಐಕ್ಯತೆಯಿಂದಲೂ ಒಬ್ಬರಿಗೊಬ್ಬರಿಗೂ ಪ್ರಾರ್ಥಿಸುವುದರಲ್ಲಿ, ಒಬ್ಬರೊಬ್ಬರ ಕಷ್ಟವನ್ನು ನಾವು ಹೇಳ್ಕೊಳ್ಳೋದ್ರಲ್ಲಿ, ಅಂದ್ರೆ ಒಂದು ಸಂತೈಸುವುದರಲ್ಲಿ, ಒಬ್ಬರಿಗೊಬ್ಬರು ಈ ರೀತಿಯಾದಂತ ಕಾರ್ಯಗಳಲ್ಲಿ ನಾವು ಮಾಡ್ಬೇಕು ಪ್ರಿಯರೇ. ಯಾಕೆಂದ್ರೆ ನಮ್ಮ ಸಭೆ ಅಂತ ಒಂದು ಐಕ್ಯತೆಗೆ ಒಂದು ಕಾರಣವಾಗಿ ದಿನಗಳಲ್ಲಿ ಸೇವಾ ಕಾರ್ಯಗಳು ಮುಂದುವರೆದು ನಡೀತಾ ಇದೆ ಪ್ರಿಯರೇ. ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸಭೆಗೆ ಯಾರು ಬರ್ತಾರೆ ಅವರೇ ನಮ್ಮ ತಾಯಿ ತಂದೆ ಇದ್ರು. ಅದಕ್ಕೆ ಮೋಸೆ ಅಷ್ಟು ಸಾಕಿ ಸಲಹಿದ್ರು ತನ್ನ ತಾಯಿಯನ್ನ ನೀನ್ ತಾಯಿ ಅಂತ ಕರಿತಾ ಇಲ್ಲ. ಯಾಕೆಂದ್ರೆ ಸಭೆಯಲ್ಲಿ ನಿನಗೋಸ್ಕರ ಪ್ರಾರ್ಥಿಸುವಂತವ್ರು, ನಿನಗೋಸ್ಕರ ಸಹಾಯ ಮಾಡುವಂತವ್ರು, ನಿನಗಾಗಿ ಪರಿತಪಿಸುವಂತವರೇ ನಿಜವಾದ ತಂದೆ ತಾಯಿಗಳು. ಯಾಕೆಂದ್ರೆ ಯೇಸು ಸ್ವಾಮಿ ಇದ್ದಂತ ಕಾಲದಲ್ಲಿ ನಿಮ್ಮ ತಾಯಿ, ನಿಮ್ಮ ತಮ್ಮಂದಿರು, ತಂಗಿಯರು ಎಲ್ಲ ಬಂದಿದ್ದಾರೆ ಅಂತ ಹೇಳುವಾಗ ಯಾರು ನನ್ನ ತಂದೆ, ಯಾರು ನನ್ನ ತಾಯಿ, ಯಾರು ನನ್ನ ತಾಯಿ, ಯಾರು ನನ್ನ ಅಣ್ಣ ತಮ್ಮಂದಿರು ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ನಮಗೆ ಸಭೆಯಲ್ಲಿ ಇರ್ತಕ್ಕಂಥವರೇ ನಮ್ಮ ಎಲ್ಲ ಬಂಧು ಬಳಗ, ಎಲ್ಲ ರಕ್ತ ಸಂಬಂಧದವರು ಪ್ರಿಯ. ಯಾಕೆಂದ್ರೆ ನಾವು ಕ್ರಿಸ್ತನ ರಕ್ತವನ್ನು ತೆಗೆದುಕೊಳ್ಳುತ್ತಿರುವಾಗ ನಾವು ಕ್ರಿಸ್ತನ ಸಭೆಯಲ್ಲಿ ಅಂಗಗಳಾಗಿರುವಾಗ ನಮ್ಮ ಸಭೆ ಅಥವಾ ನಮ್ಮ ಮನೆ ಸಭೆಯಾಗಿ ಇದೆ ಎಂಬುದಾಗಿ ತಿಳ್ಕೊಳ್ಬೇಕು ಪ್ರಿಯರೇ. ಯಾಕೆಂದ್ರೆ ಪೇತ್ರನಿಗೆ ದೇವರು ಹೇಳ್ತಾರೆ, ನೀನು ನನ್ನ ಸಭೆಯನ್ನು ಪ್ರೀತಿಸುವುದಾದರೆ ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ. ಅದೇ ರೀತಿಯಾಗಿ ಆದಿ ಅಪೊಸ್ತಲರು ತನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಕ್ರಿಸ್ತನು ಭೂಲೋಕವನ್ನು ಬಿಟ್ಟು ಹೋದ ನಂತರ ಅಪೊಸ್ತಲರಿಗೆ ಈ ಸೇವಾ ಕಾರ್ಯಗಳನ್ನು ಕೊಟ್ಟ ನಂತರ ಇವರು ಏನ್ ಮಾಡ್ತಾರಂದ್ರೆ, ನನ್ನ ಸಭೆಯನ್ನು, ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಕುರಿಗಳನ್ನು ಮೇಯಿಸು ಅಂತ ಹೇಳ್ತಾರೆ. ನಾವು ಇಲ್ಲಿ ಈಗಿರ್ತಕ್ಕಂಥ ಕ್ರೈಸ್ತರಾಗಿರ್ಬೋದು, ಬೇರೆ ಎಲ್ಲರಾಗಿರ್ಬೋದು, ಯಾವ ರೀತಿ ಇದೆ ಅಂದ್ರೆ ಅನನೀಯ ಸಪರಿಯ ಟೈಪ್. ಅಂದ್ರೆ ನಾವು ಬಹಳ ವಂಚನೆಯಿಂದ ಕೂಡಿದವರಾಗಿ ನಮ್ಗೆ ಸ್ವಲ್ಪ ಇಟ್ಕೊಂಡು ಬೇರೆಯವ್ರಿಗೆ ಸೇವೆಗೆ ಸ್ವಲ್ಪ ಕೊಟ್ಟು ಏನೋ
ಕೊಡ್ಬೇಕು ಕೊಡಬಾರ್ದ, ಇಲ್ಲ ಸೇವೆ ಮಾಡಬೇಕಾ ಮಾಡಬಾರ್ದ ಅಂತ ಅನುಮಾನದ ಜೀವಿತದಲ್ಲಿ ನಂಬಿಕೆಯಿಂದ ಜೀವಿಸುವಂತವ್ರು ವಿರಳವಾಗಿದ್ದಾರೆ ಪ್ರಿಯ. ನಂಬಿಕೆಯಿಂದ ಜೀವಿಸಬೇಕು. ಅದರಿಂದ ಪೇತ್ರ ಆಗಿರ್ಬೋದು, ಪೌಲ ಆಗಿರ್ಬೋದು, ಇವರೆಲ್ಲ ತನಗೆ ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ತನ್ನ ಪೂರ್ಣಾಯುಷ್ಯನ್ನು ದೇವರಿಗೋಸ್ಕರ ಸಮರ್ಪಿಸಿ ತನ್ನ ಜೀವಿತ ಕಾಲವನ್ನು ಮುಗಿಸಿದ್ದಾರೆ ಪ್ರಿಯರೇ. ಆದ್ರಿಂದ ನಾವು ಕೂಡ ಈ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡವರಾಗಿ ಸೇವಾ ಕಾರ್ಯಗಳಲ್ಲಿ ನಾವು ಮುಂದುವರಿಯಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಪ್ರಿಯರೇ. ಯಾಕೆಂದ್ರೆ ಬರುವಂತದ್ದು ಈ ಸೈತಾನನು ಗರ್ಜಿಸುವ ಸಿಂಹದೋಪದಲ್ಲಿ ಯಾರನ್ನು ನುಂಗಲಿ ಅಂತ ಹುಡುಕ್ತಾ ತಿರುಗುತ್ತಿರುವಾಗ ನಮ್ಮನ್ನಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಾವು ಹೆಚ್ಚಾಗಿ ಸಭೆಯ ಐಕ್ಯತೆಯಲ್ಲಿ, ಸೇವೆಯಲ್ಲಿ ಅಥವಾ ಪ್ರಾರ್ಥನೆಗಳಲ್ಲಿ ನಾವು ಇರಬೇಕು ಪ್ರಿಯರೇ. ಲೋಕಾನುಸಾರವಾಗಿ ಜೀವಿಸದೆ ಆತ್ಮಾನುಸಾರವಾಗಿ ಎಲ್ಲಿ ಸಭೆ, ಎಲ್ಲಿ ಸೇವೆ, ಎಲ್ಲಿ ಒಂದು ಎಂಬುದಾಗಿ ತೀರ್ಮಾನ ತೆಗೆದುಕೊಂಡು ಅದಕ್ಕಾಗಿ ಪ್ರಯಾಸಪಟ್ಟು ಈ ಭೂಲೋಕ ಯಾತ್ರೆಯನ್ನು ಮುಗಿಸಿ ದೇವರು ಒಪ್ಪುವಂತ, ಮೆಚ್ಚುವಂತ ಕಾರ್ಯಗಳನ್ನು ನಾವು ಮಾಡುವಂತವರಾಗಿರೋಣ ಪ್ರಿಯರೇ. ದೇವರಿಗೆ ಮಹಿಮೆ ಸಲ್ಲಿಸುವಂಥದ್ದು, ದೇವರಿಗೆ ಘನತೆ ಸಲ್ಲಿಸುವಂಥ, ದೇವರಿಗೆ ಕೀರ್ತಿ ತರುವಂತ ಕಾರ್ಯಗಳು ನಾವೆಲ್ಲರೂ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಪ್ರಿಯರೇ. ಆದ್ರಿಂದ ನಾವೆಲ್ಲರೂ ಈ ದೇವ್ರು ಕೊಟ್ಟಿರ್ತಕ್ಕಂಥ ಆಯುಷ್ಕಾಲ, ಏನೇ ರೋಗ ಇರ್ಬೋದು, ವ್ಯಾಧಿ ಇರ್ಬೋದು, ಆದ್ರೂ ಕೂಡ ನಾವು ದೇವ್ರ ಕೈಯಲ್ಲಿ ಒಪ್ಪಿಸಿಕೊಡುವಾಗ ದೇವರು ಅದೆಲ್ಲವನ್ನು ಸರಿಪಡಿಸ್ತಾರೆ ಪ್ರಿಯರೇ. ಅನೇಕ ವಿಧವಾದಂಥ ಪ್ರಾಬ್ಲಮ್ಸ್ ನಮ್ಮ ಶರೀರದಲ್ಲಿ ಇದ್ರೂ ಕೂಡ ದೇವರ ಆಸಕ್ತಿ, ದೇವರ ಮೇಲೆ ಒಂದು ಆಸಕ್ತಿ, ದೇವರ ಸಭೆಗೆ ಹೋಗಬೇಕೆಂಬ ಆಸಕ್ತಿ, ಪ್ರಾರ್ಥಿಸಬೇಕೆಂಬ ಆಸಕ್ತಿ ಇದ್ರೆ ದೇವರು ಖಂಡಿತವಾಗಿ ನಮಗೆ ದೀರ್ಘಾಯುಷ್ ಕಾಲ ಕೊಡ್ತಾರೆ ಪ್ರಿಯರೇ. ಅದಕ್ಕಾಗಿ ನಮಗೆ ಇಲ್ಲಿ ಭೂಮಿ ಮೇಲೆ ನಾವು ಹೆಚ್ಚು ಕಾಲ ಬದುಕಿ ತನ್ನ ಸೇವೆಯನ್ನು ಮಾಡಿ ನಾವು ಪರಲೋಕದಲ್ಲಿ ಹೋಗುವಾಗ ನಮಗೆ ಒಂದು ಒಳ್ಳೆಯ ಬಹುಮಾನ, ಒಳ್ಳೆಯ ಕಿರೀಟ ದೇವರು ನಮಗೆ ಕೊಡ್ತಾರೆ. ಆತನ ಕೂತಿರ್ತಕ್ಕಂಥ ಸಿಂಹಾಸನ ನಮಗೆ ಕೊಡ್ತೀನಿ ಅಂತ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ ದೇವರು. ಕ್ರೈಸ್ತರಾಗಿರ್ತಕ್ಕಂಥ ನಾವು ಆ ನಂಬಿಕೆಯಿಂದ ಜೀವನ ಮಾಡಿ ಈ ಲೋಕದ ಯಾತ್ರೆಯನ್ನು ಮುಗಿಸಿ ದೇವರಿರುವಂತ ಲೋಕಕ್ಕೆ ನಾವು ಸೇರಬೇಕೆಂಬುದೇ ಬಯಕೆ ನಾನು ಕೇಳ್ತಾ ಇದ್ದೀನಿ ಪ್ರಿಯರೇ. ಆದ್ರಿಂದ ಈ ಒಂದು ಸಂದೇಶ ಮೂಲಕ ನಿಮ್ಮನ್ನು ಸಂಧಿಸ್ಲಿಕ್ಕಾಗುವಂತ ದೇವರು ಈ ದಿನ ಕೃಪೆ ಮಾಡಿದ್ದಕ್ಕಾಗಿ, ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ದೇವರನ್ನು ವಂದಿಸ್ತೇನೆ. ಇನ್ನು ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ನಾವು ಬೆಳವಣಿಗೆ ಆಗ್ಲಿಕ್ಕಾಗುವಂತೆ ನೀವೆಲ್ಲರೂ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಮ್ಮ ಒಂದು ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚುವುದಾದ್ರೆ ಒಂದು ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೇನೆ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರಿಯ ಪರಲೋಕ ತಂದೆಯಪ್ಪ, ಸ್ತೋತ್ರವಾಗಲಿ ಸ್ವಾಮಿ. ದೇವ, ನೀವು ನಮಗೆ ತಿಳಿಸಿಕೊಟ್ಟಂತ ಸ್ವಲ್ಪ ಮಾತುಗಳು ಸ್ವಾಮಿ ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೇವೆ ಸ್ವಾಮಿ ತಂದೆ. ಅದರಲ್ಲಿ ಏನಾದರೂ ತಪ್ಪುಗಳಿರುವುದಾದ್ರೆ ನಮ್ಮನ್ನು ಮನ್ನಿಸಿ ಸ್ವಾಮಿ. ಅದನ್ನು ಸರಿಪಡಿಸಿಕೊಳ್ಳುವಂತ ಮನಸ್ಸು ದೇವ ಬರುವ ದಿನಗಳಲ್ಲಿ ನಮಗೆ ಕೊಟ್ಟು ನಡೆಸಬೇಕೆಂದು ಬಿಡ್ತಾ ಇದ್ದೀನಿ ಸ್ವಾಮಿ. ದೇವ, ಇದರ ಮೂಲಕ ನಿಮ್ಮ ಮಕ್ಕಳು ಇನ್ನೂ ಆತ್ಮಿಕವಾಗಿ ಬಲಪಡಿಸಿ, ಸ್ಥಿರಪಡಿಸಿ, ರೂಪಾಂತರಪಡಿಸಿ ಅನೇಕರಿಗೆ ಮಾದರಿಯಾಗಿದ್ದು ಜೀವಿಸಿ ಸ್ವಾಮಿ. ನಿಮ್ಮ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವಂತ ಒಳ್ಳೆಯ ಮನಸ್ಸು ನಿಮಗೆ ಧಾರಾಳವಾಗಿ ಅನುಗ್ರಹಿಸಬೇಕೆಂದು ಬೇಡಿಕೊಳ್ತಾ ಇದ್ದೀನಿ ಸ್ವಾಮಿ. ನಾನು ತಗ್ಗಿಸಿಕೊಳ್ತೇನೆ, ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಮೋಸೆ ಹೇಗೆ ಈ ಅಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸಿಕ್ಕಿಂತ ಐಗುಪ್ತ ದೇಶದ ಹಣದ ಮೇಲೆ ವ್ಯಾಮೋಹ ಹಿಡದೆ ದೇವ ನಿತ್ಯ ರಾಜ್ಯದ ಮೇಲೆ ಯಾಗ ಮನಸ್ಸಿಟ್ರು, ಅದೇ ರೀತಿಯಾಗಿ ನಾವು ಕೂಡ ಸ್ವಾಮಿ ನಿತ್ಯ ರಾಜ್ಯದ ಮೇಲೆ ಮನಸ್ಸಿಟ್ಟವರಾಗಿ ಸ್ವಾಮಿ ಆ ಪರಲೋಕ ರಾಜ್ಯದ ಮೇಲಿರುವಂತವುಗಳನ್ನು ಹುಡುಕುವಂತ ಮನಸ್ಸು ನಮಗೆ ದಯಪಾಲಿಸಿಕೊಟ್ಟು ನಡೆಸಬಹುದಾಗಿ ಬೇಡಿಕೊಳ್ತಾ ಇದ್ದೀನಿ ಸ್ವಾಮಿ ತಂದೆ. ಪೂರ್ಣಾಯುಷ್ ಕಾಲ ಇದರ ರಹಸ್ಯವನ್ನು ಮೋಸೆಗೆ ತಿಳಿಸಿಕೊಟ್ಟ ಹಾಗೆ ನಮಗೂ ಕರ್ತನೆ ಒಂದು ವಾಕ್ಯದ ಮೂಲಕ, ಆತ್ಮನ ಮೂಲಕ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದಿಸ್ತಾ ಇದ್ದೀನಿ ಸ್ವಾಮಿ. ನಿಮ್ಮನ್ನು ಕರ್ತನೆ ಅಪ್ಪ ಬೇಡ್ತಾ ಇದ್ದೀನಿ ತಂದೆ. ನಮ್ಮನ್ನು ತಗ್ಗಿಸಿ ಕೇಳದಂತೆ ನಿನ್ನ ಮಕ್ಕಳೆಲ್ಲರನ್ನು ಕುಟುಂಬವಾಗಿ ನಿನ್ನ ಹಸದಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ ಇನ್ನೂ ಆತ್ಮಿಕವಾಗಿ ನಿನ್ನ ಮಕ್ಕಳನ್ನು ಬಲಪಡಿಸಬೇಡಿಕೆ ಎಂದು ಸ್ವಾಮಿ ಪ್ರಾರ್ಥನೆ ಮಾಡುತ್ತೇವೆ. ಕ್ರಿಸ್ತನ ಮಾದರಿಯ ಜೀವಿತವು ನಿನ್ನ ಮಕ್ಕಳಿಗೆ ಕಂಡು ಬಂದು ಸ್ವಾಮಿ ಅನೇಕ ದೇಶದಾದ್ಯಂತ ಅಪ್ಪ ರಾಜ್ಯದಂತೆ ಸ್ವಾಮಿ ನಮ್ಮ ಮಕ್ಕಳು ಸತ್ಯ ಸುವಾರ್ತೆನ ಕೈಯಲ್ಲಿ ಹಿಡಿದವರಾಗಿ ಕರ್ತನೆ ಒಂದು ಅಂಬುಗಳಾಗಿ ಕರ್ತನೆ ಅಪ್ಪ ಯುದ್ಧವೀರನ ಕೈಯಲ್ಲಿ ಅಂಬುಗಳಾಗಿ ನಿನ್ನ ಮಕ್ಕಳನ್ನು ಸರಿಯಾದ ಸಮಯಕ್ಕೆ, ಆಯಾ ಸಮಯಕ್ಕೆ ನೀವು ಉಪಯೋಗಿಸಿಕೊಳ್ಳಬೇಕೆಂದು ಬೇಡಿಕೊಳ್ತಾ ಇದ್ದೀನಿ ಸ್ವಾಮಿ. ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಡುತ್ತಾ ಅಪ್ಪ ಮುಂದೆ ನಡೆಯುವಂತ ಎಲ್ಲಾ ಪ್ರಾರ್ಥನೆಗಳನ್ನು ಕರಗಳಲ್ಲಿ ಸಮರ್ಪಿಸಿಕೊಡ್ತಾ ಎಲ್ಲಾ ಸ್ತುತಿಗನ ಮಾನ ಮಹಿಮೆ ನಿಮಗೆ ಸಲ್ಲಿಸಿಕೊಡುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಬೆಳೆದೇನೆ ಪ್ರೀತಿಯ ಪರಲೋಕ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಪ್ರೀತಿ, ಅನ್ಯೋನ್ಯತೆ ಸಹವಾಸ ಸದಾಕಾಲ ನಮ್ಮ ಎಲ್ಲರ ಸಂಗಡ ಸದಾಕಾಲವಾಗಿ ಇರಲಿ. ಆಮೀನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.